ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವಿತ್ ನಿಮ್ ಕುಚುಕು ಚೇತನ್. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ನಮ್ಮೂರ ಬಾನುಲಿಯ ಈ ಸ್ಟುಡಿಯೋದಾಗದಾರ ಖ್ಯಾತ ಸಾಹಿತಿ ಹಾಗೂ ಅಂಕಣ ಬರಹಗಾರರಾದ ಶ್ರೀಮತಿ ಜ್ಯೋತಿ ಬದಾಮಿ ಅವರು ಹಾಗೂ ಅವರನ್ನ ಸಂದರ್ಶಿಸುವವರು ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು. ಬನ್ನಿ ಹಂಗದ್ರ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ಕೊಂಡ್ ಬರು. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆಯ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಮಿತ್ರ ಹಾಗೂ ಆತ್ಮಸಖ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಮಧುರ ಮನಗಳ ಮಧುರ ಮಾತುಗಳು ಇಂದಿನ ಈ ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಈ ಮಹಾಮನೆಯಲ್ಲಿ ಉತ್ಸವ ಸಂಭ್ರಮವೆಂದೇ ತಿಳಿಯಬೇಕು. ಇವರು ಪ್ರಜ್ಞಾವಂತೆ, ಧೀಮಂತೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಯ ಧೀಮಂತೆ, ಸತ್ಯ ಧರ್ಮ ಸಾಮ್ರಾಜ್ಞೆ, ಕನ್ನಡತಿಯೂ ಹೌದು. ಕೇಳುಗರೆ, ಮೊದಲು ಇವರನ್ನು ಸ್ವಾಗತಿಸೋಣ, ಗೌರವಿಸೋಣ. ನಮಸ್ಕಾರ ಜ್ಯೋತಿ ಬದಾಮಿ ಅವರ. ನಮಸ್ಕಾರ. ನಿಮ್ಮ ಸ್ವಾಗತಕ್ಕೆ ನನ್ನ ಶುಭ ನಮಸ್ಕಾರಗಳು. ಜ್ಯೋತಿ ಬದಾಮಿ ಅವರ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮಗೆ ಬಹಳ ಸಂತೋಷ ಅನ್ನಿಸ್ತದ. ಮೊದಲಿಗೆ ನಿಮ್ಮದೇ ಒಂದು ಕವನ ಸಂಕಲನ ಹಿಮಮಣಿ. ನೋಡು ನನ್ನೀ ಹಸನ್ಮುಖವನ್ನು, ಕಾಮನ ಬಿಲ್ಲು ಮೂಡಿದ ಬಣ್ಣದ ಪ್ರಖರತೆಗೆ. ನೋಡು ನನ್ನೀ ಹಸನ್ಮುಖವನ್ನು, ಕಾಮನ ಬಿಲ್ಲು ಮೂಡಿದ ಬಣ್ಣದ ಪ್ರಖರತೆಗೆ. ಕಣ್ಣು ರೆಪ್ಪೆಗಳು ತುಸುವೆ ಮುಚ್ಚಿವೆ, ಕಣ್ಣಂಚಿನಲಿ ಹನಿ ಜಿನುಗಲು. ಕಣ್ಣು ರೆಪ್ಪೆಗಳು ತುಸುವೆ ಮುಚ್ಚಿವೆ, ಕಣ್ಣಂಚಿನಲಿ ಹನಿ ಜಿನುಗಲು. ಹಾತೊರೆಯುತ್ತಿದೆ ದುಃಖ ದುಮ್ಮಾನಗಳಿಗೆ, ಹಾತೊರೆಯುತ್ತಿದೆ ದುಃಖ ದುಮ್ಮಾನಗಳಿಗೆ. ಸೆಡ್ಡು ಹೊಡೆಯುವಂತೆ ನೋಡು ನನ್ನೀ ಹಸನ್ಮುಖವನ್ನು, ಕಾಮನ ಬಿಲ್ಲು ಮೂಡಿದ ಬಣ್ಣದ ಪ್ರಖರತೆಗೆ. ನಾನಂತೂ ಮೊರೆವ ಕಡಲಾಗುವ ಅನಂತ ನೀಲಾಕಾಶವೇರುವ. ನಾನಂತೂ ಮೊರೆವ ಕಡಲಾಗುವ ಅನಂತ ನೀಲಾಕಾಶವೇರುವ. ಕನಸುಗಳಿಗೆಲ್ಲ ಬೆನ್ನು ಮಾಡಿ ನಿಲ್ಲಿಪ್ತ, ಕನಸುಗಳಿಗೆಲ್ಲ ಬೆನ್ನು ಮಾಡಿ ನಿಲ್ಲಿಪ್ತ. ವಸುಂಧರೆಯ ಅಪ್ಪಿ ಸುಖಿಸುವಂತೆ, ವಸುಂಧರೆಯ ಅಪ್ಪಿ ಸುಖಿಸುವಂತೆ. ನೋಡು ನನ್ನೀ ಹಸನ್ಮುಖವನ್ನು, ಕಾಮನ ಬಿಲ್ಲು ಮೂಡಿದ ಬಣ್ಣದ ಪ್ರಖರತೆಗೆ. ಎದೆಯ ಬಯಲಲಿ ಬಿತ್ತಿದ ಸುಖದ ಬೀಜ ಮೊಳಕೆ ಒಡೆಯುವಾಗ. ಎದೆಯ ಬಯಲಲಿ ಬಿತ್ತಿದ ಸುಖದ ಬೀಜ ಮೊಳಕೆ ಒಡೆಯುವಾಗ. ನವಪಲ್ಲವ ಸಂಭ್ರಮ ಜಗದ, ನವಪಲ್ಲವ ಸಂಭ್ರಮ ಜಗದ. ನಲಿವು ಒಲಿವಿನಲಿ ಲೀನವಾದಾಗ, ನಲಿವು ಒಲವಿನಲಿ ಲೀನವಾದಾಗ, ಲೀನವಾದಾಗ. ನೋಡು ನನ್ನೀ ಹಸನ್ಮುಖವನ್ನು, ಕಾಮನ ಬಿಲ್ಲು ಮೂಡಿದ ಬಣ್ಣದ ಪ್ರಖರತೆಗೆ.
ಆ ಜ್ಯೋತಿ ಬದಾಮಿಯವರ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನ್ನುವುದು ಒಂದು ಸುಂದರ ಹಂದರವಾಗುವುದು. ಹುಟ್ಟಿನಲ್ಲಿ ತಂದೆ ತಾಯಿ, ಹಾಗೆ ಬಾಲ್ಯದಲ್ಲಿ ಗುರುಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸಮಾಜದವರಿಂದ ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನಾವು ಪಡೆದುಕೊಂಡು ಬಂದಿರುತ್ತೇವೆ. ನಿಮ್ಮನ್ನು ಈ ಎತ್ತರಕ್ಕೆ, ಹಿಮಾಲಯ ಪರ್ವತಕ್ಕೆ ಈ ಸ್ಥಿತಿಯಲ್ಲಿ ಏರಿಸಿದುದು ನಿಮ್ಮ ಬಾಲ್ಯದ ಸಂಸ್ಕಾರ. ಕಾರಣ ಎಲ್ಲವನ್ನು ವಿವರವಾಗಿ ಹೇಳುವರಾ? ನಮಸ್ಕಾರ. ನೀವು ಮೊದಲನೇದಾಗಿ ನನ್ನ ಒಂದು ಕವನವನ್ನ ತಮ್ಮ ಹಾಡಿನ ಮೂಲಕ ಹೇಳಿ ಅದರ ಮೆರಗನ್ನ ಹೆಚ್ಚಿಸಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ಸಾಹಿತಿಗಳಿಗೆ ಒಂದು ನಿರೀಕ್ಷೆ ಇರುತ್ತದೆ, ತಮ್ಮ ಕವನವನ್ನ ಯಾರಾದ್ರೂ ಹಾಡಿದ್ರೆ ಅದು ಹೃದಯವನ್ನ ತುಂಬುತ್ತದೆ. ತಾವು ನನಗೆ ಬಾಲ್ಯದ ಬಗ್ಗೆ ಕೇಳಿದಿರಿ. ನಾನು ಹಲವಾರು ಊರುಗಳ ನೀರನ್ನ ಕುಡಿದು ಬೆಳೆದವಳು. ಕೋಲಾರದಲ್ಲಿ ಹುಟ್ಟಿದರು. ತುಮಕೂರು, ಕೊರಟಗೆರೆ, ಮೈಸೂರು, ದಾವಣಗೆರೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಯಿತು. ನಮ್ಮ ತಂದೆ ಮುರುಗಪ್ಪ ನಾಗ್ನೂರ್ ಅಂತ. ನಾನು ಮೇಷ್ಟ್ರ ಮಗಳು, ಅಂದ್ರೆ ಶಿಕ್ಷಕರ ಮಗಳು ಅನ್ನೋದು ನನ್ಗೊಂದು ಹೆಮ್ಮೆ. ಮತ್ತೆ ಅವರು ಹೆಡ್ ಮಾಸ್ಟರ್ ಆಗಿ, ಒಬ್ಬ ಆದರ್ಶ ಪುರುಷರಾಗಿ ನನ್ನ ಜೀವನದಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ನನ್ನ ತುಂಬಿದ ಕುಟುಂಬದಲ್ಲಿ ಹುಟ್ಟಿದವಳು ಮತ್ತು ಅಪರೂಪದ ತಂಗಿಯಾಗಿ 7 ಜನ ಅಣ್ಣ ತಮ್ಮಂದಿರ ಮಧ್ಯೆ ನಾನೊಬ್ಬಳು. 7 ಜನ ಅಣ್ಣ ತಮ್ಮಂದಿರ ಒಂದು ಕೂಡು ಕುಟುಂಬದಲ್ಲಿ ಬೆಳೆದು ಅಕ್ಕರೆಯ ತಂಗಿಯಾಗಿ ನಾನು ಬೆಳೆದ. ಅತಿ ಪ್ರೀತಿಯಿಂದ ಬೆಳೆದಿರು ನೀವು? ಹೌದು, ಪ್ರೀತಿಯಿಂದ ಬೆಳೆಸಿದ್ರು. ಮತ್ತೆ ನಮಗೆ ಗೊತ್ತಲ್ಲ, ತಂಗಿ ಒಬ್ಬ ಮಗಳು ಹುಟ್ಟಿದ್ರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮಗಳು ಹುಟ್ಟಿದ್ರೆ ಹುಣ್ಣು ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ಅದನ್ನ ಬೇಡಿ ಹಡ್ದಿದ್ರಂತೆ. ಬರೀ ಗಂಡು ಮಕ್ಕಳೇ ಸಾಲಾಗಿ ಹುಟ್ಟತಾ ಇದ್ದಾವೆ, ನಮಗೆ ಹೆಣ್ಣು ಮಕ್ಕಳು ಬೇಕು ಅನ್ನುವ ಒಂದು ಅಪೇಕ್ಷೆಯಿಂದ ನನ್ನನ್ನ ಈ ಒಂದು ಭೂಮಿಗೆ ತಂದಿದ್ದಾರೆ. ಅದು ನಾನು ಅದೃಷ್ಟವಂತಳು ಅಂತ ಭಾವಿಸಿ. ಹೌದೌದು. ಅಲ್ಲ, ನೀವು ಚಿರಸ್ಮರಣೀಯರು, ಅವ್ರನ್ನೆಲ್ಲ ನೆನೆಸಿಕೊತಿರಲ್ಲ ನೀವು. ಜ್ಯೋತಿಯವರ ಪ್ರಾಥಮಿಕ ಶಿಕ್ಷಣ ಮತ್ತೆ ಆಮೇಲೆ ಪ್ರೌಢಶಾಲೆ ಶಿಕ್ಷಣ, ಕಾಲೇಜ್ ಶಿಕ್ಷಣ ಎಲ್ಲವನ್ನೂ ವಿವರವಾಗಿ ಹೇಳ್ರಿ. ನನಗೆ ಪ್ರೌಢ ಶಿಕ್ಷಣ ಹೇಳಿದ್ನಲ್ಲ, ಮೊದಲನೇದಾಗಿ ಕೋಲಾರದಲ್ಲಿ ಹುಟ್ಟಿದರೂ ನಮ್ದು ಶಿಕ್ಷಕರ, ನಮ್ಮ ತಂದೆ ಮೇಸ್ಟರ್ ಆಗಿದ್ರಿಂದ, ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರಿಂದ ಸರ್ಕಾರಿ ಶಾಲೆಯಲ್ಲಿ ನಮಗೆ ಊರಿಂದ ಊರಿಗೆ ವರ್ಗಾವಣೆ ಆಗ್ತಾ ಇತ್ತು. ಮೇಲಿನ ಪ್ರಾಥಮಿಕ ಕನ್ನಡ ಶಿಕ್ಷಣ. ಹೌದು, ನಾವು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಪ್ರಾಥಮಿಕ ಶಿಕ್ಷಣವನ್ನ ಓದಂತವ್ರು. ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ನನ್ನ ಶಿಕ್ಷಣ ಮುಂದುವರಿತಾ ಹೋಯ್ತು. ಹಾಗೆ ದಾವಣಗೆರೆಯಲ್ಲಿ ನನ್ನ ಪ್ರೌಢ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ PUC 2ನೇ ವರ್ಷದವರೆಗೆ ನಡೀತು. ಕಾಲೇಜ್ ಶಿಕ್ಷಣ ಮುಂದೆ ಎಲ್ಲಿ ಪೂರ್ತಿ ಮಾಡಿದ್ರಿ? ಅದು ನನಗೆ ಮತ್ತೊಂದು ಇದು ಹಿಂದಿನ ಇದಕ್ಕೆ ಹೋಗ್ಬೇಕಾಗತ್ತೆ. ಹೇಳ್ರಿ. ಯಾಕಂದ್ರೆ ನಮಗೆ, ನಾನು ಈಗ ಮದುವೆ ಆಗಿ ನನ್ನ 48ನೇ ವರ್ಷ. ಇಷ್ಟ ಹಿಂದೆ ನಮ್ದು ಏನ್ ಪರಿಸ್ಥಿತಿ ಇದ್ದ ತಮ್ಗೆ ಗೊತ್ತಿದೆ. ತಾಯಿ ತಂದೆ ನಾನು ಸ್ವಲ್ಪ ಬಾಲ್ಯದಲ್ಲೇ ತೀರ್ಕೊಂಡಿದ್ರಿಂದ ನಮ್ಗೆ ಬೇಗನೆ ಮದುವೆ ಮಾಡುವ ಒಂದು ಅವಸರ ಅವ್ರಿಗೆ. ಸೆಕೆಂಡ್ PUC ನಲ್ಲಿ 2ನೇ ವರ್ಷದ ಒಂದು PUC ಯಲ್ಲಿ ಓದ್ಬೇಕಾದ್ರೆ ನನಗೆ ಮದುವೆ ಮಾಡುವ ಒಂದು 18 ವರ್ಷಕ್ಕೆ ಮದುವೆ ಆಗ್ಬೋದು. 18 ಇನ್ನೂ ತುಂಬಿರ್ಲಿಲ್ಲ, ಅವಾಗ ಕಾನೂನು ಗೊತ್ತಿರ್ಲಿಲ್ಲ ನಮಗೆ. ಹೀಗಾಗಿ ನನಗೆ 18 ವರ್ಷ ತುಂಬುದಕ್ಕಿಂತ ಮೊದಲೇನೆ ಮದುವೆ ಮಾಡಿಬಿಟ್ರು. ಹೀಗಾಗಿ ನಾನು PUCಗೆ ನನ್ನ ಶಿಕ್ಷಣವನ್ನ ಮೊಟಕುಗೊಳಿಸ್ಬೇಕಾಗಿತ್ತು. ಆಮೇಲೆ ನಾನು ಸ್ವಲ್ಪ ಅವ್ರಿಗೆ ಕೇಳಿದ್ದೆ, ನಾನು ಮದುವೆ ಸಮಯದಲ್ಲಿ ನನಗೆ ಓದಿಸ್ಬೇಕು ನೀವು ಮುಂದೆ ಅಂತ. ಯಾಕಂದ್ರೆ ನಾನು ಬಹಳ ಹಪಾಹಪಿ, ನನಗೆ ಓದುವ ಹಪಾಪಿ ಬಹಳ ಸ್ತ್ರೀಯರಿಗೆ ಮೊದಲು ಇರ್ಬೇಕದು. ಅದು ಯಾಕಂದ್ರೆ ನಮ್ಮ ತಂದೆ ಅದೇ ರೀತಿ ನಮಗೆ ಬೆಳೆಸಿದ್ರು. ಯಾಕಂದ್ರೆ ನಾನು ಅದೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾನು 7ನೇ ತರಗತಿಯಲ್ಲಿ, ಅವಾಗ ನಮಗೆ ಪಬ್ಲಿಕ್ ಪರೀಕ್ಷೆ ಇದೆ 7ನೇ ತರಗತಿ. ಆ 7ನೇ ತರಗತಿಯಲ್ಲಿ ನಾನು ಸ್ವಲ್ಪ ಹೆಚ್ಚಿನ ಅಂಕವನ್ನು ತಗೊಂಡಿದ್ದಕ್ಕೆ ನಮ್ಮ ಶಾಲೆಯಲ್ಲಿ ಹೇಳಿದ್ರಂತೆ, ಇವಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ ಮತ್ತೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ರಿ ಅಂತ. ನಮ್ಮ ತಂದೆ ಏನದು ಹುರುಪೋ ಗೊತ್ತಿಲ್ಲ, ಯಾವ ಮಕ್ಕಳನ್ನೂ ಇಂಗ್ಲಿಷ್ ಮೀಡಿಯಂ ಸೇರಿಸಿರ್ಲಿಲ್ಲ ಅಂತ ನನ್ನ ಒಯ್ದು ಇಂಗ್ಲಿಷ್ ಮೀಡಿಯಂ ಸೇರಿಸ್ಬಿಟ್ರು. ಅಲ್ಲಿ ನನಗೆ ಬಹಳ ಕಠಿಣ ಆಯ್ತು ಓದ್ಲಿಕ್ಕೆ. ನಾನು ಬಹಳ ವಿರೋಧ ಮಾಡಿದೆ. ಇಲ್ಲ, ನನಗೆ ಅಲ್ಲಿ ಕನ್ನಡ ಇದರಲ್ಲಿ ಓದ್ದಷ್ಟು ಸಂತೃಪ್ತಿ ನನಗೆ ಇಂಗ್ಲಿಷ್ ಸಿಗಲ್ಲ ಅಂತ. ಕಡೆಗೆ 1 ವರ್ಷ ಹೇಗೋ ಏಗಿ ಅಂತೂ 1 ವರ್ಷ ಮುಗಿಸಿ ಮತ್ತೆ ಕನ್ನಡ ಒಂದು ಸರ್ಕಾರಿ ಶಾಲೆಗೆ ನಾನು ಜಿಗಿದೆ. ಅದು ನನಗೆ ಇವತ್ತು ವರವಾಗಿ ಪರಿಣಮಿಸಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಕನ್ನಡ ಭಾಷಾಭಿಮಾನ ಬೆಳೆಸಲಿಕ್ಕೆ ನನಗೆ ಬಹಳ ಅನುಕೂಲ ಆಯ್ತು ಅಂತ ನನ್ನ ಭಾವನೆ. ಕಾಲೇಜ್ ಮಟ್ಟ ಅಂದ್ರೆ ವಿಶ್ವವಿದ್ಯಾಲಯ ಮೆಟ್ಲು ಏರಿರ್ಲಿಲ್ಲ ನೀವು? ಹೌದು, ಅದಕ್ಕೂ ಒಂದು ಹಿನ್ನೆಲೆ ಇದೆ. ಯಾಕಂದ್ರೆ ಈ ಜೀವನನೇ ಒಂದು ಬದುಕು, ಒಂದು ನದಿ ದಾಟುವ ಪ್ರಕ್ರಿಯೆ. ಸತ್ಯವಾಗಿ ಅದು ದಾಟಬೇಕಾದ್ರೆ ಎಷ್ಟೊಂದು ಕಷ್ಟ ನಷ್ಟಗಳು ಬರುತ್ತೆ, ಅಡೆತಡೆಗಳು ಬರುತ್ತೆ, ಉಸಿರು ಸಿಕ್ಕಾಕೊಳ್ಳುತ್ತೆ, ಕೈಕಾಲು ಬಡಿಯಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಆ ನೀರನ್ನು ಕುಡಿದು ಈಜಿ ದಾಟಬೇಕಾದ್ರೆ ಕುಡಿದ್ರು ಒಂದು ದಡ ಮುಟ್ಟಿದ ಮೇಲೆ ಏನ್ ಸಂತೋಷ ಸಿಗುತ್ತಲ್ಲ, ಅದು ಆ ಎಲ್ಲ ಕಷ್ಟವನ್ನ ಮರೆಸ್ಬಿಡುತ್ತೆ, ಆತ್ಮಾನಂದ, ತೃಪ್ತಿ. ಆಮೇಲೆ ನಾವು ಹಿಂತಿರುಗಿ ನೋಡಿದಾಗ ಹೌದಲ್ಲ, ನಾವು ಇಷ್ಟೊಂದು ಕಷ್ಟಪಟ್ಟು ಬಂದಿದ್ವಿ, ಇನ್ನೂ ಮತ್ತು ಕೆಲವರು ಈಜಾಡಿ ಬರ್ತಾ ಇದ್ದಾರೆ ಆ ನದಿ ದಾಟಕ್ಕೆ. ಅವರಿಗೆ ನಾವು ನಮ್ಮ ಅನುಭವಗಳನ್ನು
ನಾನು ಹೇಳ್ಕೋಬೇಕು, ಏನ್ ಕಷ್ಟ ಆದ್ರೂ ಬರ್ರಿ 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 ಅಂತ ಕರಿಬೇಕು. ಇಂಥ ಒಂದು ಭಾವನೆ ನನಗೆ ಬರುತ್ತೆ. ಅದಕ್ಕಾಗಿ ನಾನು ಒಂದು ಘಟನೆಯನ್ನ ಹೇಳಬೇಕು. ನಾನು ಮದುವೆ ಆದ್ಮೇಲೆ ಮಕ್ಕಳು ಆದ್ರು ಮತ್ತು ಸಂಸಾರದ ಹೊಣೆ ಇಲ್ಲಿ ಒಂದು ತುಂಬುದು ಕುಟುಂಬದಲ್ಲೇ ನಾ ಬದಾಮಿಯವರ ಕುಟುಂಬಕ್ಕೆ ಬೆಳಗಾವಿಗೆ ಬಂದೆ. ಇಲ್ಲಿ ಬಂದ್ಮೇಲೆ ನನಗೆ ಸಂಸಾರದ ಜವಾಬ್ದಾರಿಯಲ್ಲಿ ಆ ಕಡೆ ಒಂದು ಮೂಲೆಯಲ್ಲಿ ನನಗೆ ಓದುವ ಹಂಬಲ ಇದ್ರೂ ನಾನು ಜವಾಬ್ದಾರಿಗೆ ಒಂದು ಮಹತ್ವ ಕೊಟ್ಟು ಅದನ್ನ ಮೊದಲು ಮುಗಿಸೋಣ. ನನ್ನ ಸ್ತ್ರೀ ಧರ್ಮ ಮತ್ತು ಸೊಸೆಯಾಗಿ ಮತ್ತು ಧರ್ಮಪತ್ನಿಯಾಗಿ ಮಕ್ಕಳ ತಾಯಿಯಾಗಿ ಮೊದಲ ಆ ಕರ್ತವ್ಯವನ್ನ ಮುಗಿಸ್ಬೇಕು ಅನ್ನುವ ಒಂದು ಹಂಬಲದಿಂದ ನಾನು ಅದನ್ನ ಒಂದ್ ಸ್ವಲ್ಪ ಬದಿಗಿಟ್ಟಿದ್ದೆ. ಆದ್ರೂ ಬರೆಯುವ ಚಟ, ನನಗೆ ಬರೆಯುವ ಏನ್ ಚಟ ಇತ್ತು, ಆ ಒಂದು ಹವ್ಯಾಸ ಇತ್ತು, ಅದನ್ನ ಸ್ವಲ್ಪ ಸಣ್ಣಗೆ ನಾನು ಮಾಡ್ಕೊಂತ ಇದ್ದೆ. ಯಾಕಂದ್ರೆ ಅದಕ್ಕೆ ಯಾರು ನಮ್ಗೆ ಹೇಳೋದು ಕೇಳೋದು ಇಲ್ಲ, ನಾವೇ ನಮಗೆ ಸಮಯ ಸಿಕ್ಕಾಗ ಅದನ್ನ ಬೆಳೆಸ್ಕೊಂತ ಬಂದೆ. ಅದ್ರ ಜೊತೆಗೆ ನಾನು ವಿದ್ಯಾಭ್ಯಾಸವನ್ನ ಮುಗಿಸಿದ್ದು ಅಂದ್ರೆ ನನ್ನ ಮಗ BA ತರಗತಿ BCom ತರಗತಿಯಲ್ಲಿ ಓದ್ಬೇಕಾರೆ, ಮೊದಲನೇ BCom ತರಗತಿಯಲ್ಲಿ ಓದ್ಬೇಕಾದ್ರೆ ನಾನು BA ತರಗತಿಗೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ. ಅಂದ್ರೆ ತಾಯಿ ಮಗ ಇಬ್ರು ವಿದ್ಯಾರ್ಥಿಗಳು, ಇಬ್ಬರು ವಿದ್ಯಾರ್ಥಿಗಳು. ಅವಾಗ ನಾನು ಅವನು CA ಓದ್ತಾ ಇದ್ದ, ಅವಾಗ MA ಮುಗಿಸಿದೆ. ಅವನು 5-6 ವರ್ಷ ಏನು ಓದ್ದಲ್ಲ, ಅದ್ರ ಜೊತೆಗೆ ನಾನು ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ಕೊಂಡೆ. ಒಂದ್ ರೀತಿಯಿಂದ ಒಳ್ಳೇದೇ ಆಯ್ತು. ಯಾಕಂದ್ರೆ ನಾನು 24 ತಾಸು ಯಾಕಂದ್ರೆ ತುಂಬಾ ನಡುವೆ ನನಗೆ ಉಳಿತಲ್ಲ ಅಂತರ ವಿದ್ಯಾಭ್ಯಾಸಕ್ಕೆ. ಹೀಗಾಗಿ ನಾನು ಆ ಅಂತರವನ್ನು ಕಾಯ್ದುಕೊಳ್ಳಕ್ಕೆ ಹೆಚ್ಚಿಗೆ ಬಹಳ ಓದ್ಬೇಕಾದ್ರೆ ನನ್ನ ಮಕ್ಕಳು ಅಂತಿದ್ರು, ಅಮ್ಮ ನೀನು ಎಷ್ಟು ಓದ್ತೀಯಲ್ಲ ಅಂತ ಹೇಳಿ ತಾವು ಎದ್ದು ಓದ್ಕೋತ ಕೂತ್ಕೊ. ಹಿಂಗಾಗಿ ಅದು ಒಂದು ರೀತಿಯಿಂದ ಅವರಿಗೆ ವರದಾನವಾಗಿ ಪರಿಣಮಿಸಿತು. ನಾನು ನನ್ನ ಮಗ ಮಾಡ್ಬೇಕಾದ್ರೆ ನಾನು MA ಮಾಡಿ ಇಬ್ರು ಒಂದು ಪದವಿಯನ್ನ ಪಡೆದ್ವಿ ಅಂತ ಹೇಳಕ್ ನಂಗೆ ಬಹಳ ಸಂತೋಷ ಆಗುತ್ತೆ, ಹೆಮ್ಮೆನೂ ಅನ್ಸುತ್ತೆ. ನೋಡಿ ಜ್ಯೋತಿಯವರ, ಗೃಹಸ್ಥಾಶ್ರಮಕ್ಕೆ ಬಂದ್ರು, ನಿಮ್ಮ ಓದು ಅನ್ನೋ ತುಡಿತ ಕಡಿಮೆ ಬೀಳಿಲ್ಲ. ಆಮೇಲೆ ಜೊತೆಗೆ ಮಗನು ನಿಮ್ಮ ಜೊತೆಗೆ ವಿದ್ಯಾರ್ಥಿ ಆದ, ನಿಮ್ಮಿಂದ ಅವನಿಗೆ ಲಾಭ ಆಯ್ತು, ಅವನಿಂದ ನಿಮ್ಗೆ ಲಾಭ ಆಯ್ತು. ಈ ತುಡಿತ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ನಿಮಗೆ ಏನಾಗ್ತಲ್ಲ, ನಾವು ಅಭಿನಂದನೆ ವಿಶೇಷವಾಗಿ ಹೇಳ್ತೀವಿ ನಾವು ಕೇಳುಗರ ಪರವಾಗಿ. ಯಾಕಂದ್ರೆ ಯಾವುದೇ ನೀವು ಸಾಕ್ಬಿಡಪ್ಪ ಅಂತ ಬಿಡ್ಲಿಲ್ಲಲ್ಲ, ಹರಿವು ನೀರು ಹರಿಬೇಕು ಅನ್ನೋದು ಗುರಿ ಇಟ್ಕೊಂಡ್ಬಿಟ್ರೆ ನೀವು, ಅದಕ್ಕೆ ನಾವು ವಿಶೇಷ ಧನ್ಯವಾದಗಳನ್ನು ಹೇಳ್ತೀವಿ. ನಿಮ್ಮ ಗೃಹಸ್ಥಾಶ್ರಮದ ಬಗ್ಗೆ ಹೇಳ್ರಿ, ನಿಮ್ಮ ಮನೆಯವರ ಬಗ್ಗೆ ಸ್ವಲ್ಪ ಹೇಳ್ರಿ. ನಮ್ಮ ಮನೆಯವರು ಅಶೋಕ್ ಬದಾಮಿ ಅಂತ, ಇಲ್ಲೇ ಸಮೀಪದಲ್ಲಿರುವ ಇಂಡಾಲ್ಕೋ ಕಂಪನಿ ಅಲ್ಲಿ ಒಂದು ಸೀನಿಯರ್ ಮ್ಯಾನೇಜರ್ ಆಗಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಮಗ ಒಬ್ಬನು CA ಮಾಡಿದ್ದಾನೆ, ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಏನ್ ಹೇಳ್ತೀವಿ, ಲೆಕ್ಕ ಪರಿಶೋಧಕರು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಳಗಾವಿಯಲ್ಲೇ ತಮ್ಮ ಒಂದು ಸ್ವಂತ ಒಂದು ಫೌಂಡೇಶನ್ ತೆಗೆದಿದ್ದಾರೆ. ಅದ್ರ ಜೊತೆಗೆ ಮಗ, ಸಣ್ಣ ಮಗ ದೀಪಕ್ ಬದಾಮಿ ಅಂತ, CA ಮಾಡಿದವನು ವಿನಾಯಕ್ ಬದಾಮಿ ಅಂತ. ದೀಪಕ್ ಬದಾಮಿ ಅವರು ಸಾಫ್ಟ್ವೇರ್ ಇಂಜಿನಿಯರ್, ಅಮೆರಿಕಾದಲ್ಲಿ ನೆಲೆಸಿರ್ತಾರೆ. ಅವರ ಹೆಂಡತಿ ಶ್ವೇತಾ ಬದಾಮಿ ಅವರು ಸಹ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿನಾಯಕ್ ಬದಾಮಿ ಮತ್ತು ರತ್ನರೂಪ ಬದಾಮಿ ಅವಳು MCA, ಅವಳು ಸಹ ಒಂದು ಆಫೀಸಿನ ಕೆಲಸದಲ್ಲಿ ಸಹಾಯಕಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಕೇಳುಗರೆ, ಕೇಳ್ತಾ ಇದ್ರಿಲ್ಲ ಅದ್ಭುತವಾದಂತಹ ಅಮೃತವಾಣಿ ಜ್ಯೋತಿ ಬದಾಮಿ ಅವರ ಮುಖದಿಂದ. ಕೇಳುಗರೆ, ನಾವಿನ್ನು ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡೋಣ. ಜ್ಯೋತಿ ಬದಾಮಿ ಅವರ ಈ ಸಾಹಿತ್ಯಕ್ಕೆ ಒಲವು ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗ್ ಆರಂಭ ಆತ್ ನಿಮಗ ಜೀವನದೊಳಗ? ಎಲ್ಲದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಇದು ಎಲ್ಲದಕ್ಕೂ ನನ್ನ ಕುಟುಂಬದ ಎಲ್ಲದಕ್ಕೂ ಕಿರೀಟವಿಟ್ಟಂತೆ ನನಗೆ ಒಬ್ಬ ಮೊಮ್ಮಗ ಅಮೋಘ್ ಬದಾಮಿ ಅಂತ, ಅವನು ಈಗ ಒಂದು ಡಿಗ್ರಿ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ. ಇದು ನನಗೊಂದು ಹೆಮ್ಮೆ. ಅಜ್ಜಿಯಾಗಿ ಅಲ್ಲ, ನೀವು ಅಭಿಮಾನದಿಂದ ಹೇಳ್ತಿರ್ಲ ನಾ ಅಜ್ಜಿ ಇದ್ದೀನಿ ಅಂತ. ನೋಡ್ರಿ, ಸಾಹಿತ್ಯಿಕ ಒಲವಿನ ಬಗ್ಗೆ ಮಾತಾಡ್ಬೇಡ್ರಿ. ಜೋಶಿ ಅವರೇ, ತಾವು ನಾನು ಒಂದು ಕವನದ ಮೂಲಕ ನನ್ನ ಸಾಹಿತ್ಯಿಕ ಒಂದು ಇದಕ್ಕೆ ಪಾದಾರ್ಪಣೆಯನ್ನ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಹಿತೈಷಿ ನನಗೆ ನೀನು, ಹಿತೈಷಿ ನನಗೆ ನೀನು, ನಿನಗೆ ನಾನು ಸಮುದ್ರದ ತೆರೆಯಾಗಿ ಕಷ್ಟ ಏರಿಳಿದು ಸುಖ ಬೆಳ್ಳಿ ಚಂದ್ರ ಬೆಳದಿಂಗಳಾಗಿ ಹರಡಿ, ಸುಖ ಬೆಳ್ಳಿ ಚಂದ್ರ ಬೆಳದಿಂಗಳಾಗಿ ಹರಡಿ, ಬೆಟ್ಟ ಗುಡ್ಡಗಳಲ್ಲಿ ಬೀಸಿ ಸ್ನೇಹಕ್ಕೆ ಬಡಿಯಲಿ, ಬೆಟ್ಟ ಗುಡ್ಡಗಳಲ್ಲಿ ಬೀಸಿ ಸ್ನೇಹಕ್ಕೆ ಬಡಿಯಲಿ, ಮಂಜಿನ ಮುತ್ತು ನಮ್ಮ ಮೇಲೆ ಕೂಡಲಿ, ಅದು ಕರಗುವ ಮುನ್ನವೇ ಪವಿತ್ರ ಗೆಳೆತನದ ತುಡಿತ, ಪವಿತ್ರ ಗೆಳೆತನದ ತುಡಿತ ಜೀವನ ಪರ್ಯಂತ ಆಗಿ ಮಿಡಿತ, ಜೀವನ ಪರ್ಯಂತ ಆಗಿ ಮಿಡಿತ, ಕಣ್ಣರೆಪ್ಪೆಯ ಒಳಗೆ ಬಚ್ಚಿಟ್ಟ ನಿಧಿ, ಕಣ್ರೆಪ್ಪೆಯ ಒಳಗೆ ಬಚ್ಚಿಟ್ಟ ನಿಧಿ, ಕಣ್ ತಪ್ಪಿಸದಂತೆ ಕಾವಲು ಕಾಯುವ, ಕಾವಲು ಕಾಯುವ ಸಖಿ, ಕಾವಲು ಕಾಯುವ. ಇದು ಸಖಿ ಅಂತ ಒಂದು ನನ್ನ ಒಂದು ಬಹಳ ಸಖಿ ಅಂದ್ರೆ ನನಗೆ ಇಲ್ಲಿ ಆತ್ಮಸಖಿ, ನನ್ನ ಆತ್ಮಕ್ಕೆ ನಾನು ಹೇಳ್ಕೊಂಡಿರುವಂತ ಆತ್ಮಸಖಿ.
ಜ್ಯೋತಿ ಬದಾಮಿ ಅವರ, ನಮ್ಮ ಕರುನಾಡಿನ ಸಾಹಿತ್ಯ ಲೋಕದ ಸಾಹಿತ್ಯ ನಿಧಿಯಾಗಿ ನೀವು ಮಿಂಚಲಿಕತ್ತೀರಿ. ಈ ಒಲವು ನಿಮಗೆ ಮಂತನದೊಳಗೆ ಯಾರು ಬರೀತಿದ್ರು, ಏನು ಹೆಂಗ್ ಬಂತಿದ್ದು? ಇದು ನಿಮ್ದು ದೊಡ್ಡ ಮಾತು. ನಾನು ಮಿಂಚುತ್ತಾ ಇದ್ದೀನಿ ಅಂತ ಭಾವಿಸಿಲ್ಲ. ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಆಕರ್ಷಣೆ ಇತ್ತು, ಒಂದು ಹವ್ಯಾಸ ಇತ್ತು. ಅದು ಚಟ ಅಂತಾರಲ್ಲ, ಒಬ್ಬರಿಗೊಂದೊಂದು ಚಟ ನಿಮಗೆ ಚಿಂತಿತ್ತು ಒಳಗಡೆ ಇದ್ರು, ಒಳಗೆ ಚಿಂತಿದೆ. ಅದು ಹೊರಗೆ ಬಂದಿದೆ. ಅದು ಸ್ವಲ್ಪ ತಡವಾಗಿ ಬಂದ್ರು ಅದು ಸಮೃದ್ಧಿಯಾಗಿ ಬಂದಿದೆ ಅಂತ ಫಲ ಬಂಧಿಸಿದೆ ಅಂತ. ನಾನು ಮೊದಲು ಸಣ್ಣವಳಿದ್ದಾಗನು ನಾಟಕಗಳಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನ, ಪಾತ್ರಗಳನ್ನ ಬರೆದು ಅಭಿನಯಿಸುವಂತಹ ಒಂದು ಇದು ಇತ್ತು, ಹವ್ಯಾಸ ಇತ್ತು ಶಾಲೆಗಳಲ್ಲಿ. ಆಮೇಲೆ ಶಾಲೆಯ ಒಂದು ಪತ್ರಿಕೆಗಳಿಗೆ ಬರೆಯುವಂತಹ ಹವ್ಯಾಸ ಇತ್ತು. ಆಮೇಲೆ ನನಗೆ ನಿಜವಾಗ್ಲೂ ಬರೆಯಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ ಮದುವೆ ಆದ್ಮೇಲೆ ಕೆಲವು ಪತ್ರಿಕೆಗಳಿಗೆ. ಇಲ್ಲಿ ನಾನು ನಾಡೋಜ ಪತ್ರಿಕೆಯನ್ನ ಸ್ಮರಣೆ ಮಾಡ್ಕೊಳ್ರಿ. ಪತ್ರಿಕೆಗಳು ನಾಡೋಜ ಪತ್ರಿಕೆಯನ್ನ ಜೋಶಿಯವರು ನನಗೆ ಬಹಳ, ರಾಘವೇಂದ್ರ ಜೋಶಿಯವರು ನನಗೆ ಇಷ್ಟೊಂದು ಅಭಿಮಾನದಿಂದ ಲೇಖನಗಳನ್ನ ಕಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರು. ಮತ್ತೆ ಸಂಭಾವನೆಯಾಗಿ ಒಂದು 5 ರೂಪಾಯಿ ಏನೋ ಕೊಡ್ತಾ ಇದ್ರು ನಮಗೆ. ನೋಡ್ರಿ ಎಷ್ಟು ಸಂತೋಷ ಆಗ್ತಿತ್ತು ಅಂದ್ರೆ, ಒಂದು ಸಣ್ಣ ಲೇಖನಕ್ಕೆ ಫೋಟೋ ಹಾಕಿ ನಮ್ಗೆ ಒಂದು 5 ರೂಪಾಯಿ ಕೊಟ್ರೆ ಬಹಳ ಸಂತೋಷ ಆಗ್ತಿತ್ತು. ಅದ್ರ ಜೊತೆಗೆ ನನಗೆ ಪಾಟೀಲ್ ಪುಟ್ಟಪ್ಪನವ್ರನ್ನ ಇವತ್ತು ನೆನೆಸ್ಬೇಕು. ಹಿರಿಯ ಒಂದು ಮುತ್ಸದ್ದಿ ಅವರು ನನಗೆ ಪ್ರಪಂಚ ಪತ್ರಿಕೆಯಲ್ಲಿ ಕೆಲವು ಸಣ್ಣ ಪುಟ್ಟ ಲೇಖನಗಳನ್ನು ಕಳಿಸಿದ್ದೆ. ಆಮೇಲೆ ಒಂದು ಧಾರಾವಾಹಿಯನ್ನ ಅದರಲ್ಲಿ ಪ್ರಕಟಿಸಿದ್ರು. ಅವಾಗ 25 ರೂಪಾಯಿ ನನಗೆ ಮನೆಯ ಆರ್ಡರ್ ಕಳಿಸಿದ್ರೆ ಎಷ್ಟು ಸಂತೋಷ ಆಗ್ಬೇಕು ಅಂದ್ರೆ ನಾನೇನು ದೊಡ್ಡ ಸಾಹಿತಿನೇ ಆಗ್ಬಿಟ್ಟಿದ್ದೀನೇನೋ ಅನ್ನುವ ಒಂದು ಭಾವನೆ ನನಗೆ ಅವಾಗ ಬಂದಿತ್ತು. ಇವರೆಲ್ಲ ನಾನು ಬೆಳೆಸಿದವರು. ಬೇಷ್ ಅಂದಾಗ ಸಾಹಿತ್ಯಕ್ಕೆ, ನಮ್ಮ ಲೇಖನಿಗೆ ನಾವು ಬರೀಲಿಕ್ಕೆ ತೊಡ್ಕೊಳ್ತೀವಿ. ಹೆಚ್ಚಿನ ಬರವಣಿಗೆಗೆ ನಮ್ಗೆ ಬಹಳ ಸಹಾಯ ಆಗುತ್ತೆ ಅವ್ರದ್ದೆಲ್ಲ. ಆಮೇಲೆ ನಾನು ಲೋಕದರ್ಶನ ಪತ್ರಿಕೆಯಲ್ಲಿ LS ಶಾಸ್ತ್ರಿ ಅವರು ಪ್ರೋತ್ಸಾಹ ನೀಡಿ ನಮಗೆ ಅದನ್ನು ಪ್ರೋತ್ಸಾಹಿಸಿ ಅಂಕಣ ಬರಹಗಳನ್ನ ಬರಿತಾ ಇದ್ದೆ. ಅದೇ ರೀತಿ ಆಂಗ್ಲ ಪತ್ರಿಕೆಗೂ ನಾ ಬರ್ತಿದ್ದೀನಿ. ಇಂಗ್ಲಿಷ್ ಪತ್ರಿಕೆಗೆ ನಾನು ಕೆಲವೊಂದು ಬರ್ತಿದ್ದೆ. ಹೀಗೆ ನನ್ನ ಪ್ರಯಾಣ ಹೀಗೆ ಪತ್ರಿಕೆಗಳ ಮೂಲಕನೇ ಪ್ರಾರಂಭ ಆಗಿದ್ದು. ಕೇಳುಗರೆ, ಜ್ಯೋತಿ ಬದಾಮಿಯವರ ಅದ್ಭುತ ಪ್ರಕಟಿತ ಕೃತಿಗಳು: ಕುಸುಮಗುಚ್ಛ ಕವನ ಸಂಕಲನ, ಸಿಂಚನ ಹನಿಗವನ ಸಂಕಲನ, ಹಿಮಮಣಿ ಕವನ ಸಂಕಲನ, ಮನಸ್ವಿಯ ಮಡಿಲಲ್ಲಿ ಕಥಾ ಸಂಕಲನ, ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಪರಿಚಯ ಗ್ರಂಥ, ಸವಿತಾ ನೈಜ ಜೀವನ ಕಥೆ, ತೇಜೋಮಯಿ ನೀಲಗಂಗಾ ಚರಂತಿಮಠ್ ಪರಿಚಯ ಕೃತಿ, ಭಾರತ ರತ್ನ ವಿಜೇತರು, ಪರಿಕ್ರಮ ಕೈಲಾಸ ಮಾನಸ ಪ್ರವಾಸ ಕಥನ, ಯುರೋಪ್ ಖಂಡದ ಸುತ್ತಮುತ್ತ ಪ್ರವಾಸ ಕಥನ, ಓಷಿಯಾನಿಯಾ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಕಥನ, ದಾಸೋಹಂ ಲೇಖಕಿಯರ ಸಂಘ ಪ್ರಕೃತಿ ಸಂಪಾದನಾ ಕೃತಿ, 22ನೇ ಅಖಿಲ ಭಾರತ ಕವಿತ್ರಿಯರ ಸಮ್ಮೇಳನ ಬೆಳಗಾವಿ, ಸಂಯುಕ್ತ ಸಂಪಾದನಾ ಕೃತಿ, ಲೇಖಕಿಯರ ಸಂಘ ಬೆಳಗಾವಿ, ಕುಂದಾನಗರಿಗೆ ಕುಂದಣವಿಟ್ಟ ಬೆಳಗಾವಿ ಜಿಲ್ಲಾ ಲೇಖಕಿಯರು, ಶರಣೆಂಬೆ ಶರಣರ ಚಿತ್ರಣ. ಕೇಳುಗರೆ, ಇದೇ ರೀತಿ ಪಟ್ಟಿ ಮುಗಿಲೆತ್ತರಕ್ಕೆ ಬೆಳೆಯುವುದು. ಸಮಯವನ್ನು ನಾನು ನೋಡ್ಲೇಬೇಕಲ್ಲ. ಜ್ಯೋತಿ ಬದಾಮಿ ಅವರ, ನಿಮ್ಮ ಕವನ ಸಂಕಲನಗಳ ಬಗ್ಗೆ ಮಾತಾಡ್ರಿ ಸ್ವಲ್ಪ. ಇವು ಕವನ ಯಾಕೆ ಬರಿತೀರಾ ಅಂತ ಕೆಲವರು ಕೇಳ್ತಾರೆ. ಹೇಳ್ರಿ. ನಮ್ಮ ಮನೆಯಲ್ಲೇ ಸಾಹಿತ್ಯಕ ವಲಯದಲ್ಲಿ ಯಾಕೆ ಬರಿತೀರಾ ನೀವು ಅಂತ ಕೇಳ್ತಾರೆ. ಬರೆಯುವುದು ಅಂತಂದ್ರೆ ನಾವು ಬೇರೆಯವರು ಓದ್ಲಿ ಅಂತಾನೋ ಅಥವಾ ನಮಗೆ ನಾವೇ ನಮ್ಮ ಒಂದು ಮನಸ್ಸಿನ ಆತ್ಮತೃಪ್ತಿಗೋ ಇಂತ ಹಲವಾರು ಪ್ರಶ್ನೆಗಳು ಬಹಳ ಜನರಿಗಿದೆ. ಯಾರೀ ಓದೋರು ನಿಮ್ ಪುಸ್ತಕಗಳನ್ನ ಅಂತ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಒಂದು ಪುಸ್ತಕವನ್ನ ಓದಿ ಒಬ್ಬರು ಮೆಚ್ಚುಗೆ ತಿಳಿಸಿದ್ರು ಸಾಕು, ಸಾವಿರಾರು ಜನರು ಓದಿದ ಅಂತ ಒಂದು ಆತ್ಮಶಾಂತಿ ನಮಗೆ ಸಿಗುತ್ತೆ. ಬರ್ದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ. ಅದು ಹುಸಿ ಹೋಗಿಲ್ಲ. ಯಾಕಂದ್ರೆ ನಾನು ಯಾವಾಗಿಂದ ಪುಸ್ತಕಗಳನ್ನ ಪ್ರಕಟಣೆಗೆ ಕೊಡ್ತಾ ಇದ್ದೀನಿ, ಅವಾಗಿಂದನೂ ಎಲ್ಲ ಪುಸ್ತಕಗಳು ನನಗೆ ಒಂದು ಹೆಸರನ್ನ ತಂದು ಕೊಟ್ಟಿದೆ, ಉಸಿರನ್ನ ತಂದು ಕೊಟ್ಟಿದೆ. ಅದರಲ್ಲಿ ಮತ್ತಷ್ಟು ತೊಡಗುವಂತೆ ನನ್ನನ್ನು ಬೆಳೆಸಿದೆ, ಉಳಿಸಿದೆ. ಅದಕ್ಕೆ ನಾನು ಈ ಒಂದು ಸಾಹಿತ್ಯ ವಲಯಕ್ಕೆ ಧನ್ಯವಾದಗಳನ್ನ ಹೇಳಲೇಬೇಕು. ನಾವೊಂದು ಚುಟುಕು ಒಂದು ಹನಿಗವನ ಬರ್ತಿದೆ. ಅದರಲ್ಲಿ ದೇಹವನ್ನು ಪರೋಪಕಾರಕ್ಕೆ, ಮನವನ್ನು ಪರಮಾತ್ಮನ ಧ್ಯಾನಕ್ಕೆ, ಧನವನ್ನು ಲೋಕಹಿತಕ್ಕೆ, ಮಾತನ್ನು ಜ್ಞಾನ ದಾಸೋಹಕ್ಕೆ, ದಾರೆ ಎರೆದರೆ ಬಾಳಿನ ಕಣಕಣವು ಪಡೆಯದೆ ಸಾರ್ಥಕತೆ. ಇದು ಈ ಮಾತುಗಳನ್ನ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಏನಾದ್ರೂ ಒಂದು ಜೀವನದಲ್ಲಿ ಸಾರ್ಥಕತೆಯನ್ನ ಪಡಿಬೇಕು, ಒಂದು ನಿಂತ ನೀರಾಗಿ ನಿಲ್ಲಬಾರದು ಅನ್ನುವ ಒಂದು ಮನೋಭಾವನೆಯಿಂದ ಬರಿತಾ ಹೋಗ್ತೀವಿ ನಾವು. ಅದರಲ್ಲಿ ಬರೆಯುವ ಒಂದು ಮನಸ್ಸಿನಲ್ಲಿ ತುಂಬಿರುವಂತಹ ಭಾವನೆಗಳನ್ನ ಈ ಕವನದ ಮೂಲಕ ನಾವು ಹಾಕ್ತಾ ಹೋಗ್ತೀವಿ. ನಾನು ಒಂದು 3 ಕವನ ಸಂಕಲನ ಅಷ್ಟೇ ಮಾಡಿದ್ರು ಸಾಹಿತ್ಯ, ಗದ್ಯ ಸಾಹಿತ್ಯ ಸರ್, ಸಿಂಚನ ಅಂತ ಒಂದು ನನ್ನ ಹನಿಗವನ. ಇದು ನನಗೆ 2012ರಲ್ಲಿ ಆಯ್ತು.
ಆಮೇಲೆ ನನಗೆ ಕುಸುಮಗುಚ್ಛ ಅನ್ನುವ ಒಂದು ಕವನ ಸಂಕಲ, ಹಿಮಮಣಿ ಎನ್ನುವ ಕವನ ಸಂಕಲವನ್ನ ಮಾಡಿದ್ದೀನಿ. ಆಮೇಲೆ ಬಹಳಷ್ಟು ಪತ್ರಿಕೆಗಳಲ್ಲಿ ಕವನಗಳು ನನಗೆ ಬಂದಿದ್ದಾವೆ. ಇದೀಗ ಗಜಲ್ ಸಂಕಲನವು ಸಹ ಹೊರ ಬರ್ತಾ ಇದೆ. ಅಂದ್ರೆ ಬಿಡುಗಡೆ ಆಗಬೇಕು, ನಡೆದಿದೆ, ಅದರ ವ್ಯವಸ್ಥೆ ಆಗಿದೆ. ಜೊತೆಗೆ ನನಗೆ ಗದ್ಯ ಸಾಹಿತ್ಯದಲ್ಲೂ ಹೆಚ್ಚಿನ ಆಸಕ್ತಿ ಇದೆ. ಅದರಲ್ಲೂ ನನಗೆ ಬಹಳಷ್ಟು ತೊಡ್ಕೊಂಡಿದ್ದೀನಿ, ಕೃಷಿ ಮಾಡ್ತಾ ಇದ್ದೀನಿ. ಮತ್ತೆ ನನಗೆ ಪ್ರವಾಸ ಕಥನಗಳನ್ನು ಬರೆಯುವ ಒಂದು ಹವ್ಯಾಸ ಅನ್ನೋದಕ್ಕಿಂತ ಪ್ರವಾಸಕ್ಕೆ ಹೋಗಿ ಬಂದ್ಮೇಲೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬರ ಮುಂದೆ ಬರೀ ಹೇಳ್ತಾನೆ ಇರ್ತೀವಿ, ಅದು ಗಾಳಿಗೆ ಹಾರಿ ಹೋಗ್ಬಿಡುತ್ತೆ. ಅದನ್ನ ನಾನು ಅಕ್ಷರ ರೂಪದಲ್ಲಿ ಕಟ್ಕೊಟ್ಟು ಒಂದು ಪುಸ್ತಕವನ್ನ ರಚಿಸಬೇಕು ಅನ್ನುವ ಒಂದು ಯುರೋಪ್ ಖಂಡಗಳ ಸುತ್ತಮುತ್ತ ಒಂದು ಪುಸ್ತಕವನ್ನ ಮೊದಲನೇದಾಗಿ ಬರೆದೆ. ಅದು ಬಹಳ ಪ್ರಶಂಸೆಯನ್ನ ಗಳಿಸ್ತು. ಆಮೇಲೆ ನಮ್ದು ಕೈಲಾಸ ಮಾನಸ ಪರ್ವತ ಯಾತ್ರೆ ಮಾಡಿದ್ದು, ಅದ್ರದ್ದು ಒಂದು ಪುಸ್ತಕವನ್ನ ನಾನು ಬರೆದೆ. ಇದೀಗ ನಾನು ಓಷಿಯಾನಿಯಾ ಅಂತ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಹೋಗಿ ಬಂದಂತ ಪ್ರವಾಸ ಕಥನವನ್ನ ಪುಸ್ತಕ ತಯಾರಾಗಿದೆ. ಈಗ ಮುಂದೆ ನಾನು ಟರ್ಕಿ ಮತ್ತು ಕೆನಡಾ ಅಮೆರಿಕಾದ ಪುಸ್ತಕವನ್ನ ಬರೆಯುವ ತಯಾರಿಯಲ್ಲಿ ಇದ್ದೇನೆ. ಹೀಗೆ ನಮ್ಮ ಬೇರೆ ಬೇರೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕೃಷಿ ಮಾಡುವಂತಹ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದೇನೆ. ಜ್ಯೋತಿಯವರೇ, ಇನ್ನೊಂದು ಕವನ ವಾಚನ ಮಾಡ್ತೀರಿ? ನಾವು ಜನ್ಮ ಅಂತ ಒಂದು ನನ್ನ ಹನಿಗವನ. ಒಂದೊಂದು ವರ್ಷ ಸೇರಿದಂತೆ ಬಾಳು ಬಲಿತ ಹೆಮ್ಮೆ, ಒಂದೊಂದು ವರ್ಷ ಸೇರಿದಂತೆ ಬಾಳು ಬಲಿತ ಹೆಮ್ಮೆ, ಅಂತರಂಗದಲ್ಲಿ ಅದು ಕ್ಷಯಿಸುವ ಖಿನ್ನತೆ, ಅದ್ಭುತ. ಅಂತರಂಗದಲ್ಲಿ ಅದು ಕ್ಷಯಿಸುವ ಖಿನ್ನತೆ, ಬೇವು ಬೆಲ್ಲ ಎಲ್ಲ ಸವಿಯುವ, ಬೇವು ಬೆಲ್ಲ ಎಲ್ಲ ಸವಿಯುವ ವ್ಯಕ್ತಿಗತ ಯುಗಾದಿ, ಈ ಜನ್ಮದಿನದ ಯುಗಾದಿ. ಇನ್ನೊಂದು ಹಾಸ್ಯವನ್ನ ಬಗ್ಗೆ ಹೇಳ್ತಾ ಇರ್ತೀನಿ. ಹಾಸ್ಯ ನಕ್ಕು ನಗಿಸಿ ಸೃಷ್ಟಿಯಲ್ಲಿ ಹೂ ಅರಳಿಸಿ, ಹಾಸ್ಯ ನಕ್ಕು ನಗಿಸಿ ಸೃಷ್ಟಿಯಲ್ಲಿ ಹೂ ಅರಳಿಸಿ, ನಗುವವರ ಮನ ತಣಿಸಿ ಜೀವನವನ್ನೇ ಸಂಜೀವಿನಿಯಾಗಿಸಿ. ಇದೊಂದು ಹನಿಗವನ. ಇಷ್ಟೇ ಪುಟ್ಟ ಪುಟ್ಟಗಳಲ್ಲಿ ನಮ್ಮ ಭಾವನೆಗಳನ್ನ ಬಿತ್ತುವಂತಹ ಕೆಲಸ. ಸಾಲುಗಳೊಳಗೆ ಸಂಪೂರ್ಣತೆ ಕೊಡ್ತೀರಿ, ಒಂದು ವಿಷಯ ಸಂಪೂರ್ಣತೆ. ಹೌದು. ಹನಿಗವನದ ಒಂದು ವಿಶೇಷತೆ. ಕೇಳುಗರೆ, ದೇಶ ವಿದೇಶಗಳ ಪ್ರವಾಸ, ನೃತ್ಯ, ನಾಟಕ ಮತ್ತು ಅಭಿನಯ ಇವರ ಹವ್ಯಾಸ. ಕೇಳುಗರೆ, ಕರ್ನಾಟಕ ಲೇಖಕಿಯರ ಸಂಘ ದಾವಣಗೆರೆ ಜಿಲ್ಲೆಯ ಅಜೀವ ಸದಸ್ಯೆ, ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷೆ, ಅಖಿಲ ಭಾರತ ಕವಿತ್ರಿಯರ ಸಂಘಟನೆ ದೆಹಲಿ ಉಪಾಧ್ಯಕ್ಷೆ, ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಜಾಗೃತಿ ಸಮಿತಿ ಬೆಳಗಾವಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಷ್ಟ್ರೀಯ ಸಿರಿಗನ್ನಡ ಪ್ರಶಸ್ತಿ, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ದತ್ತಿ ಪ್ರಶಸ್ತಿ, ಆಸಾಂ ಎಐಸಿಸಿ ಬ್ಯೂಟಿ ಅಂಡ್ ಬ್ರೈನ್ ಪ್ರಶಸ್ತಿ, ಬೆಂಗಳೂರಿನ ಕರ್ನಾಟಕ ಲೇಖಕಿಯರ ಸಂಘದ ವಿಶಿಷ್ಟ ಲೇಖಕಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪತಿ ಅಶೋಕ್ ಬದಾಮಿ, ಇಬ್ಬರು ಗಂಡು ಮಕ್ಕಳು, ಸೊಸೆ, ಮೊಮ್ಮಕ್ಕಳೊಂದಿಗೆ ಬೆಳಗಾವಿಯಲ್ಲಿ ವಾಸವಾಗಿದ್ದಾರೆ. ಇವರದು ಸುಂದರ ಪರಿವಾರ. ಮೇಡಮ್ ಅವರ ಈ ವಿಶೇಷ ಏನ್ ಕೇಳ್ತೀನಿ ಅಂದ್ರೆ ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಪ್ರಶಸ್ತಿಗಳು ಹೌದು, ಹಿಂದಿರುಗಿ ನೋಡಿದಾಗ ನನಗೂ ಅನ್ಸುತ್ತೆ, ಹೌದು ಎಷ್ಟೊಂದು ಪ್ರಶಸ್ತಿಗಳು ನನ್ನ ಮುಡಿಗೇರಿದಾವಲ್ಲ ಅಂತ. ಆದ್ರೆ ಅದ್ರ ಹಿಂದೆ ಸಾಧನೆನೂ ಇರುತ್ತೆ. ಆ ಸಾಧನೆಯನ್ನ ಗುರುತಿಸಿ ಈ ಪ್ರಶಸ್ತಿಗಳು ತಾವಾಗಿ ನನ್ನ ಬಳಿ ಬಂದಂತವು. ಇಲ್ಲಿ ಪ್ರಶಸ್ತಿ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಬಹಳಷ್ಟು ಸ್ಫೂರ್ತಿಯನ್ನ ತುಂಬುವಂತವು. ಯಾಕೆ ಪ್ರಶಸ್ತಿ ಬೇಕು, ನಾವು ಬರೆದು ಸುಮ್ಮನೆ ಕುತ್ಕೊಂಡ್ರೆ ಸಾಕಾಗಲ್ವೇ ಅಂತ ಕೇಳ್ತಾರೆ ಬಹಳ ಜನ. ಸಾಹಿತಿಗಳ ವಲಯದಲ್ಲೂ ಈ ಚರ್ಚೆ ನಡೀತಾ ಇರ್ಬೋದು. ನಿಜವಾಗ್ಲೂ ಪ್ರಶಸ್ತಿಗಳು ಬೇಕು, ಆದ್ರೆ ಅದು ತಾನಾಗಿ ಬರ್ಬೇಕು, ಅದನ್ನ ಬೆನ್ನ ಹತ್ತಿ ಹೋಗ್ಬಾರ್ದು. ಈಗ ಬಂದಂತಹ ಪ್ರಶಸ್ತಿಗಳು ನಮಗೆ ತೃಪ್ತಿಯನ್ನ ನೋಡಿದಾವೆ ಮತ್ತೆ ಜವಾಬ್ದಾರಿಯನ್ನ ಹೆಚ್ಚಿಸಿದಾವೆ ನಮ್ಮ ಸಾಹಿತ್ಯ ವಲಯದಲ್ಲಿ. ಮತ್ತೇನಾದ್ರೂ ನಾವು ಮಾಡ್ಬೇಕು ಅನ್ನುವ ತುಡಿತವನ್ನ ಹುಟ್ಟು ಹಾಕ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಶಸ್ತಿಗಳ ಸಂಖ್ಯೆಗಿಂತ ಹೆಚ್ಚಾಗಿ ನನಗೆ ಪ್ರಶಸ್ತಿಗಳು ಬರ್ತಾವಲ್ಲ, ಅವು ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ಅದೆಲ್ಲ ಪ್ರಶಸ್ತಿಗಳು ನನಗೆ ಸಮಾನವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ. ಇಷ್ಟು ನಾನು ಹೇಳಬಲ್ಲೆ. ಅಕ್ಷರ ಬಾಂಧವ್ಯ ಅಂತ ಹೇಳ್ತೀವಿ ನೀವು. ಅಕ್ಷರ ಬಾಂಧವ್ಯ ನಿಮ್ಮ ಗೆಳತಿಯರೊಳಗ ನಿಮ್ಗೆಲ್ಲ ನಿಕಟ ಸಂಪರ್ಕ ಇರ್ಬೇಕಲ್ಲ? ಹೌದು, ಹೇಳ್ರಿ ಅದನ್ನ. ಯಾಕೆ ಅಂದ್ರೆ ಹೆಂಗೆ ಬರ್ತದೆ ಇದು ಅಂತಂದ್ರೆ, ನಾವು ಗೆಳತಿಯರನ್ನು ಹೇಗೆ ನಾವು ಗೆಳತಿಯರನ್ನ ಆರಿಸ್ಕೊಳ್ತೀವಿ ಅಂತ, ನಾವು ಇಲ್ಲಿ ಒಂದು ಸಂಘ ಸಂಸ್ಥೆಗಳಲ್ಲಿ ನಮಗೆ ಇದರದ ಉಪಯೋಗ ಬಹಳ ಆಗ್ತದೆ. ಅದರಲ್ಲೂ ಈ ಸಾಹಿತ್ಯ ವಲಯದಲ್ಲಿ ನಮಗೆ ಸಂಘ ಸಂಸ್ಥೆಗಳು ಬಹಳಷ್ಟು ನಮಗೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತವೆ. ಮತ್ತೆ ಅಲ್ಲಿ ಸಾಹಿತ್ಯವನ್ನ ಬೆಳೆಸುವಂತಹ, ಸಾಹಿತಿಗಳನ್ನ ಬೆಳೆಸುವಂತಹ, ಸಾಹಿತ್ಯದ ರುಚಿಯನ್ನ ಹಚ್ಚುವಂತಹ, ಪುಸ್ತಕಗಳ ಬಗ್ಗೆ, ಗ್ರಂಥಗಳ ಬಗ್ಗೆ ಅಭಿಮಾನ ಹುಟ್ಟಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನ ಏನಾಗ್ತಾವಲ್ಲ, ಆ ಗೆಳತಿಯರ ಗುಂಪು ನಮಗೆ ಈ ಸಾಹಿತ್ಯ ವಲಯದಲ್ಲಿ ಬಹಳಷ್ಟು ಸಹಾಯ ಆಗ್ತವೆ ಮತ್ತೆ ಹುಮ್ಮಸ್ಸನ್ನ ನೀಡ್ತವೆ.
ಇಲ್ಲ ಬರೀರಿ ನೀವು, ನಮ್ಗೆಲ್ಲ ಸಾಹಿತ್ಯ ಹಿರಿಯರು ಹೇಳುವುದೇ ಅದನ್ನ, ನೀವು ಬರೀರಿ, ನಿಮ್ ಕೈಯಲ್ಲಿ ಆಗುತ್ತೆ, ನೀವು ಪ್ರಕಟಣೆ ಮಾಡ್ರಿ ಪುಸ್ತಕವನ್ನ, ಏನ್ ಕಷ್ಟ ಇಲ್ಲ ಅಂತ. ಮೊದಲನೇ ಪುಸ್ತಕ ಪ್ರಕಟಣೆ ಮಾಡುವಾಗ ಅಷ್ಟೇ ಒಂದ್ ಸ್ವಲ್ಪ ಗೊಂದಲ ಮತ್ತು ಹೆದರಿಕೆ ಇರುತ್ತೆ. ಒಂದು ಪುಸ್ತಕವನ್ನ ಅದೇ ಮೊದಲೇ ಹೆರಿಗೆ, ಮೊದಲೇ ಮಗು ಪ್ರಸವ ಆಗೋದಷ್ಟೇ ಅನುಭವ ಬೇಕು, ಆಮೇಲೆ ನಮ್ಗೆ ಅದು ಸರಳಿತವಾಗಿ ಅದು ಆಗ್ತಾ ಹೋಗ್ತದೆ. ಹೀಗಾಗಿ ನನಗೆ ಇವತ್ತು ಒಂದು 15-16 ಪುಸ್ತಕಗಳು ಬರೋದಕ್ಕೆ ಈ ಎಲ್ಲ ಸಾಹಿತ್ಯಿಕ ವಲಯನೇ ನಂಗೆ ಬಹಳ ಉಪಯೋಗ ಆಗಿದೆ, ಅದು ಸಹಕಾರ ಆಗಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾವು ಇದು ಒಂದೇ ವಲಯದಲ್ಲಿ ಅಷ್ಟೇ ಅಲ್ಲ, ನಾನು ಅಖಿಲ ಭಾರತ ಕವಿಯತ್ರಿಯರ ಸಮ್ಮೇಳನ ಅಂತ ಒಂದಿದೆ ದೆಹಲಿಯಲ್ಲಿ, ರಾಷ್ಟ್ರ ಮಟ್ಟದ್ದು, ಅಲ್ಲಿ ಸಹ ನಾನು ಸದಸ್ಯಳಾಗಿ, ಇಲ್ಲಿ ಬಹಳಷ್ಟು ಜನ ಇದ್ದಾರೆ ನಮ್ಮ ಬೆಳಗಾವಿಯಲ್ಲಿ, ಅವ್ರ ಜೊತೆ ಎಲ್ಲರ ಜೊತೆಗೆ ನಾವು ಇಡೀ ದೇಶವನ್ನ ಸುತ್ತಾಡಿದ್ದೀವಿ. ಜಬಲ್ಪುರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ನಾವು ಅಸ್ಸಾಂ, ಉತ್ತರ ಅಲ್ಲಿ ಅಂತಹ ಅಸ್ಸಾಂ ಹಾಗೂ ಮೇಘಾಲಯ, ನಾಗಾಲ್ಯಾಂಡ್ ಇಂಥ ಎಲ್ಲ ಪ್ರದೇಶಗಳಿಗೆ, ಅರುಣಾಚಲ ಪ್ರದೇಶ, ಎಲ್ಲ ಪ್ರದೇಶಗಳನ್ನ ಅದ್ರ ಜೊತೆಗೆ ನಾವು ಉತ್ತರ ದಕ್ಷಿಣ ಎಲ್ಲ ಪ್ರದೇಶಗಳಲ್ಲಿ ನಾವು ಆ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೀವಿ. ಅಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡಿದ್ವಿ. ಅಂದ್ರೆ ಅದನ್ನ ಗಡಿಯನ್ನ ದಾಟಿ ಮಹಾರಾಷ್ಟ್ರ ಇರ್ಬೋದು, ಹೈದರಾಬಾದ್ ಇರ್ಬೋದು, ಎಲ್ಲ ಒಂದು ಸಮ್ಮೇಳನಗಳಲ್ಲಿ ಭಾಗವಹಿಸಿ ಅಲ್ಲೂ ಸಹ ನಮ್ಮ ಬೆಳಗಾವಿಯ ಲೇಖಕಿಯರು ಮಿಂಚ್ತಾ ಇದ್ದೀವಿ ಅನ್ನೋದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ನಾವು ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ, ಅಲ್ಲಿ ಸದಸ್ಯರಾಗಿದ್ದೀವಿ, ಅಜೀವ ಸದಸ್ಯರು. ದಾವಣಗೆರೆಯಲ್ಲಿ ನಾನು ಹುಟ್ಟಿದ ಊರಿನಲ್ಲೂ ಒಂದು ಲೇಖಕಿಯರ ಸಂಘ ಇದೆ, ಅಲ್ಲಿ ನಾನು ತೊಡ್ಕೊಂಡಿರ್ತೀನಿ. ಹಾಗೆ ಧಾರವಾಡದಲ್ಲಿರುವಂತಹ ಉತ್ತರ ಕರ್ನಾಟಕ ಲೇಖಕಿಯರ ಸಂಘ, ಅಲ್ಲಿ ಸಹ ನಾವು ತೊಡ್ಕೊಂಡಿದ್ದೀವಿ. ಹೀಗೆ ಎಲ್ಲ ವಲಯದಲ್ಲಿ ನಾವು ಎಲ್ಲ ಒಂದು ನಮ್ಮ ಗಡಿಯನ್ನು ದಾಟಿ ಸ್ವಲ್ಪ ಹೊರಗೆ ಹೋದಾಗ ಅದು ವಿಸ್ತಾರವಾಗ್ತಾ ಹೋಗುತ್ತೆ ನಮ್ಮ ಸಾಹಿತ್ಯ ಲೋಕ. ಮತ್ತು ಜ್ಞಾನ, ಸಾಹಿತ್ಯ ಜ್ಞಾನ, ಅರಿವು, ನಮಗೆ ಅರಿವೇ ಗುರು ಅಂತೀವಲ್ಲ, ಹಾಗೆ ಅರಿವು ನಮಗೆ ಹೆಚ್ಚಾಗ್ತಾ ಹೋಗ್ತದೆ ಅಂತ ನನ್ನ ಅಭಿಪ್ರಾಯ. ಇದು ಹೀಗೆ ನನ್ನ ಸಾಹಿತ್ಯದ ಒಂದು ವಲಯ ಬೆಳೀತಾ ಹೋಗಿದೆ. ಜಿಲ್ಲೆಯನ್ನ ದಾಟಿ ಮತ್ತೆ ನಮ್ಮ ಕರ್ನಾಟಕವನ್ನ ದಾಟಿ ಮತ್ತೆ ದೇಶದಲ್ಲಿ ಸಹ ನಾವು ಇದನ್ನ ಬೆಳೀತಾ ಇದ್ದೀವಿ ಅನ್ನೋದೇ ನಮಗೆ ಬಹಳ ಸಂತೋಷದ ವಿಷಯ. ಅಂದ್ರೆ ಜ್ಯೋತಿಯವರ ತಮ್ಮ ಮಾತಿನ ಪ್ರಕಾರ ನಾ ಅಕ್ಷರ ಬಾಂಧವ್ಯ ಅಂತ ಹೇಳಿದ್ನಲ್ಲ, ಆ ಅಕ್ಷರ ಬಾಂಧವ್ಯ ಅತಿ ಅವಶ್ಯವಾಗಿ ಗೆಳೆಯರಿಂದ, ಗೆಳತಿಯರಿಂದ, ಗುರು ಹಿರಿಯರಿಂದ ಮಾರ್ಗದರ್ಶನಕ್ಕೆ, ಓದುಗರಿಂದ ಎಲ್ಲವೂ ಅವಶ್ಯ ಅಂತ ನೀವು ಹೇಳ್ತೀರಿ. ಅದು ಸತ್ಯವಾದ ಮಾತು. ನೀವು ಬೆಳಿತಿರಲ್ಲ ಅದರಿಂದ ಇದ್ರೆ, ಹಿಂಗಿದ್ರೆ. ಜ್ಯೋತಿ ಬದಾಮಿ ಅವರ, ಇವಾಗ ನಾವು ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಎಲ್ಲರಾಗಿದ್ವಿ. ನಾವು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ರಿ. ಯಾರ್ಯಾರಿದ್ರು, ಏನು ಚಟುವಟಿಕೆಗಳು, ಏನು ನಮ್ಮ ಕೇಳುಗರಿಗಾಗಿ. ಅದ್ರದ್ದು ಹಿಂದೆ ಒಂದೆರಡು ವಿಷಯಗಳನ್ನು ಹೇಳ್ತೀನಿ. ನಾವು ಸಂಘ ಸಂಸ್ಥೆಗಳಲ್ಲಿ ಒಂದು ಸಕ್ರಿಯವಾಗಿ ಭಾಗವಹಿಸಿದಾಗ ಬಹಳಷ್ಟು ಬೆಳಿತೀವಿ. ನಾವು ಅದರಲ್ಲಿ ಕಳ್ಕೊಳ್ತೀವಿ ಮತ್ತೆ ಪಡ್ಕೊಳ್ತೀವಿ, ಎರಡನ್ನೂ ಮಾಡ್ತೀವಿ. ಅದೇ ರೀತಿ ನಾನು ಲಿಂಗಾಯತ ಮಹಿಳಾ ಸಮಾಜದಲ್ಲಿ ಉದಾಹರಣೆ ಹೇಳಬೇಕು, ಲಿಂಗಾಯತ ಸಂಘಟನೆಯನ್ನ ನಾವು ಉದಾಹರಣೆ ಹೇಳಬೇಕು. ಹಾಗೆ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಅಲ್ಲಿ ನಾವು ತೊಡಗಿಕೊಂಡಾಗ ಬಹಳಷ್ಟು ಕಲಿತೀವಿ. ನಮ್ಮಲ್ಲಿ ಅಲ್ಲಿ ಹೊಂದಾಣಿಕೆ ಆಗಿರ್ಬೋದು, ಅದರ ಬೆಳವಣಿಗೆಗೆ ಆಗಿರ್ಬೋದು, ನಮ್ಮನ್ನ ನಾವು ಸಮರ್ಪಿಸಿಕೊಂಡಾಗ ನಾವು ಅದನ್ನ ಬೆಳೆಸಕ್ಕೆ ಸಾಧ್ಯ ಮತ್ತು ನಾವು ಬೆಳೀಲಿಕ್ಕೆ ಸಾಧ್ಯ. ನಾವು ಅಲ್ಲಿ ಕೊಡುವ ಮತ್ತು ಪಡೆದುಕೊಳ್ಳುವ ಎರಡು ಕ್ರಿಯೆಗಳು ನಮಗೆ ಅಲ್ಲಿ ಸಂಘ ಸಂಸ್ಥೆಗಳಿಂದ ಸಿಗ್ತವೆ. ಅದೇ ರೀತಿ ನಮಗೆ ಈ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಾಗೃತಿ ಸಮಿತಿ ಒಳಗೆ ನಮ್ಮನ್ನ ಆಯ್ಕೆ ಮಾಡಿದಾಗ ಇದು ನಮಗೇನೂ ಗೊತ್ತಿಲ್ಲ. ನಮಗೆ ಹೆಸರು ಪತ್ರಿಕೆಯಲ್ಲಿ ಬಂದಾಗ ನಾವು ಅಲ್ಲಿ ಆಯ್ಕೆ ಆಗಿದ್ದೀವಿ ಅಂತ ಗೊತ್ತಾಗಿದ್ದು. ಇದು ಒಂದು 3 ವರ್ಷದ ಒಂದು ಅವಧಿಯಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ, ಎರಡು ಭಾಗ ಇತ್ತು ಇದ್ರೊಳಗೆ. ಇಲ್ಲಿ ನಾವು ಶ್ರೀರಂಗ ಜೋಶಿ ಅವ್ರನ್ನ ಇಲ್ಲಿ ನೆನೆಸಲೇಬೇಕು. ಅವ್ರ ಜೊತೆಗೆ ಆಗಿರ್ಬೋದು, ಅರವಿಂದ್ ಕುಲಕರ್ಣಿ ಅವ್ರ ಜೊತೆಗೆ ಸುನಂದ ಎಮ್ಮಿ ಅವರಿದ್ರು. ಹಾಗೆ ನಮ್ಮಲ್ಲಿ ದೀಪಿಕಾ ಚಾಟೆ ಅವರು, ಆಮೇಲೆ ಬಿ ವಿ ಕಟ್ಟಿ ಅವರು ನಮ್ಮ ಜೊತೆಗಿದ್ರು. ನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತದ ಜೊತೆಗೆ ಎರಡೂ ಇತ್ತು. ನಾವು ಎರಡು ಸೇರಿಕೊಂಡು ಇಲ್ಲಿ ಬಹಳಷ್ಟು ಕೆಲಸಗಳನ್ನ ಕನ್ನಡದ ಅಭಿವೃದ್ಧಿಗೆ ಅವರು ತಿಳಿಸಿದಂತಹ ನಮಗೆ ಕಾರ್ಯಕ್ರಮಗಳನ್ನ ಪಟ್ಟಿಯನ್ನು ನೀಡ್ತಾ ಇದ್ರು. ಅದರಂತೆ ನಾವು ಮನಸ್ಸು ಬಿಚ್ಚಿ ಬಹಳ ಹೃದಯಪೂರ್ವಕವಾಗಿ ಆ ಕೆಲಸವನ್ನ, ಕನ್ನಡದ ಅಭಿಮಾನದ ಕೆಲಸವನ್ನ, ಕನ್ನಡದ ಬಾವುಟವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಕರ್ನಾಟಕದ ತುತ್ತ ತುದಿಯ ಎಲ್ಲ ಹಳ್ಳಿಗಳಲ್ಲಿ, ಗಡಿನಾಡ ಹಳ್ಳಿಗಳಿಗೆ ನಾವು ಶಾಲೆಗಳಿಗೆ ಹೋಗಿ ಅಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಿಗೆ ಕನ್ನಡದ ಅರಿವನ್ನು ಮೂಡಿಸುವುದರ ಮೂಲಕ ನಾವು ಬಹಳಷ್ಟು ಕೆಲಸವನ್ನ ಎಲ್ಲರೂ ಕೂಡಿ ಮಾಡಿದ್ದೀವಿ. ಎಲ್ಲ ನಮ್ಮ ಸದಸ್ಯರು ಏನಿದ್ದೀವಿ ಎಲ್ಲರೂ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ವಿ, ಆತ್ಮತೃಪ್ತಿಯಿಂದ ಮಾಡಿದೀವಿ ಅಂತ ನನಗೆ ಸಮಾಧಾನ ಇದೆ. ಕೇಳುಗರೆ, ಮುಖ್ಯವಾದ ಘಟ್ಟಕ್ಕೆ ಬರೋಣ. ನಮ್ಮ ಜ್ಯೋತಿ ಬದಾಮಿಯವರು ಪ್ರಪಂಚವನ್ನು ಸುತ್ತಿ ಬಂದವರು. ಅವರಿಂದ ನಾ ಕಂಡ ಅಮೇರಿಕಾ, ಕೆನಡಾ ಬಗ್ಗೆ ಮಾತನಾಡೋಣ. ಜ್ಯೋತಿ ಬದಾಮಿಯವರ, ಇತ್ತಿತ್ತಲಾಗೆಲ್ಲ ನೀವು ಬೇಕಾದಷ್ಟು ಪ್ರವಾಸಗಳನ್ನು ಮಾಡಿರಿ, ನಾನು ಎಲ್ಲ ಓದಿದೆ. ಇತ್ತಿತ್ತಲಾಗಿ ನೀವು ಹೋಗಿ ಬಂದಿರಿ. ನೀವು ನಾ ಕಂಡ ಅಮೇರಿಕಾ, ಕೆನಡಾ ಬಗ್ಗೆ ಮಾತಾಡ್ರಿ.
ಇಲ್ಲಿ ಬರೀ ನಾ ಕಂಡ ಅಮೆರಿಕ ಅಥವಾ ಕೆನಡಾ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಈ ಕಂಡ ಜಗತ್ತು ಅಂತ ಹೇಳ್ತೀನಿ. ಜಗತ್ತು ಅಂತ ಹೇಳ್ರಿ, ಯಾಕಂದ್ರೆ ನನಗೆ ಎಲ್ಲಾ ಕಡೆ ಹೋಗಿರಿ. ಸಣ್ಣವಳಿದ್ದಾಗ ಒಂದು ನಮ್ಮ ಅಣ್ಣ ಹೇಳ್ತಾ ಇದ್ರು, ಬಸ್ಸಲ್ಲಿ ಕುತ್ಕೊಂಡ್ರೆ ಎಲ್ಲರೂ ಬಂದು ನಮ್ಮ ಊರು ಬಂದ ತಕ್ಷಣ ಇಳಿತಿದ್ರಂತೆ. ನಾ ಇಳಿತಿರ್ಲಿಲ್ಲ, ಇಲ್ಲ ನಾ ಮುಂದೆ ಹೋಗ್ಬೇಕು ಇನ್ನೂ ಮುಂದೆ ಹೋಗ್ಬೇಕು, ನಾ ಇಳಿಯಲ್ಲ, ನಾ ಬಸ್ ಬಿಟ್ಟು ಇಳಿತಾನೆ ಇರ್ಲಿಲ್ಲ ಅಂತ. ಅವಾಗ ಗೊತ್ತಾಯ್ತಂತೆ ಅವರು, ಇವಳು ಬಸ್ಸಲ್ಲಿ ಕುತ್ಕೊಂಡು ಓಡಾಡೋಳು, ಇವಳು ಟ್ರೈನಲ್ಲಿ ಕುತ್ಕೊಂಡು ತಿರ್ಗಾಡೋಳು ಇವಳು ಅಂತ. ಹಾಗೆ ಸಣ್ಣೋಳಿಂದ ಪ್ರವಾಸ ಅಂದ್ರೆ ಸ್ವಲ್ಪ ನನಗೆ ವಿಮಾನದಲ್ಲಿ ಓಡಾಡೋಳು. ನನಗೆ ಯಾಕೆ ಅಂತಂದ್ರೆ ಮನುಷ್ಯನಿಗೆ ಪ್ರವಾಸ ಅಂದ್ರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ನಾವು ಹೋಗ್ಬೇಕು. ಅದು ನೀವು ವಿದೇಶ ಹೋಗ್ಬೇಕು ಅಂತಿಲ್ಲ, ಅಥವಾ ನಮ್ಮ ದೇಶವನ್ನು ಬಿಟ್ಟು ಹೋಗ್ಬೇಕು ಅಂತಿಲ್ಲ. ನಮ್ಮ ಸಮೀಪದ ಇಲ್ಲೇ ನಾವು ಬೆಳಗಾವಿಯಲ್ಲೇ ಉದಾಹರಣೆ ತಗೊಳ್ತೀವಿ. ಇಲ್ಲೇ ಸಿದ್ದೇಶ್ವರ ಬೆಟ್ಟ ಇದೆ, ರಾಮತೀರ್ಥ ಒಂದು ಬೆಟ್ಟ ಇದು ಇದೆ. ಅಲ್ಲಿ ಆ ಸ್ಥಳಗಳಿಗೆ ಹೋಗಿ ನಾವು ಬೆಳಗಿನ ಹೊತ್ತು ಯಾರು ಹೋಗಿದೀವ, ನಾವು ಹೋಗಿ ಅಲ್ಲಿ ಬೆಳಗಿನ ಹೊತ್ತು ಆ ಬೆಟ್ಟಗಳನ್ನು ಹತ್ತಬೇಕು. ಅವಾಗ ನಮ್ಗೆ ಆ ದಿನ ಅದೊಂಥರ ಟಾನಿಕ್ ಇದ್ದಂಗೆ ನಮ್ಗೆ. ಈ ಪ್ರವಾಸ ಅನ್ನೋದು ನಾನಂತೂ ಟಾನಿಕ್ ಅಂತ ಹೇಳ್ತೀನಿ. ಅದು ಎಷ್ಟೋ ದಿನಗಳ ಗಟ್ಲೆ, ವರ್ಷಗಳ ಗಟ್ಲೆ ನಮ್ಮಲ್ಲಿ ನವ ಚೈತನ್ಯವನ್ನ ಹುರುಪು ಹಾಕೊಡ್ತಾರೆ. ಅದಕ್ಕೆ ನಂದು ಮೊದಲನೇ ಒಂದು ಪ್ರವಾಸ ಹೇಳ್ತೀನಿ ನಿಮ್ಗೆ. ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ಇದ್ದೆ ನಾನು. ಅವಾಗ ನಮಗೆ ಒಂದು ಹೆಳವನಕಟ್ಟೆ ಗಿರಿಯಮ್ಮ ಅಂತ ಅಲ್ಲಿ ನಮ್ಮ ದಾವಣಗೆರೆ ಹತ್ರ ಅಲ್ಲಿ ಮಲೆಬೆನ್ನೂರು ಅಂತ ಇದೆ, ಅಲ್ಲಿ ಅವರ ಸ್ಥಳ ಇದೆ, ದೇವಸ್ಥಾನ ಇದೆ, ಕೊಳ ಇದೆ, ಬಹಳ ಸುಂದರವಾದ ಜಾಗ. ಅಲ್ಲಿ ನನಗೆ ಪ್ರವಾಸ ಕರ್ಕೊಂಡು ಹೋಗಿದ್ರು. 6ನೇ ಇರ್ಬೋದು, ನಾನು 6ನೇ ತರಗತಿ ಒಳಗಿದ್ದಾಗ. ಆ ಪ್ರವಾಸ ನನಗಿಷ್ಟು ಹುಚ್ಚಿಡಿಸಿತ್ತಲ್ಲ ನೋಡ್ರಿ. ಎಲ್ಲರೂ ಮತ್ತೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಂತ ನಾನು ದಾರಿ ಕಾಯ್ತಾ ಇದ್ದೆ. ಯಾಕಂದ್ರೆ ಒಂದೇ ದಿವಸದ ಪ್ರವಾಸ ಅದು. ಒಂದು ಮಧ್ಯಾಹ್ನ ಬೆಳಗ್ಗೆ ಹೋಗಿ ಅವತ್ತು ರಾತ್ರಿ ಅಲ್ಲಿ ವಸತಿ ಮಾಡಿ ಮಾರನೇ ದಿವಸ ಬಂದಿದ್ವಿ. ಅಲ್ಲಿ ಸಾಯಂಕಾಲ ನಮಗೆ ಒಬ್ರು ಶಿಕ್ಷಕರು, ಅಲ್ಲಿಯ ಸ್ಥಳೀಯ ಶಿಕ್ಷಕರು ಒಬ್ರು ಹೆಳವನಕಟ್ಟೆ ಗಿರಿಯಮ್ಮನ ಬಗ್ಗೆ ಒಂದು ಹಾಡು ಹೇಳಿದ್ರು, ಜನಪದ ಹಾಡನ್ನ. ಅದು ನನಗೆ ನೆನಪಿಲ್ಲ, ಆದ್ರೂ ಇಷ್ಟು ಸುಂದರವಾಗಿ ಹೇಳಿದ್ರಲ್ಲ. ಯಾರು ಹೆಳವನಕಟ್ಟೆ ಗಿರಿಯಮ್ಮ ಅಂತ ಅಷ್ಟೊಂದು ಕುತೂಹಲ ಹುಟ್ಟಿಸಿತ್ತು. ಹಾಗೆ ಈ ಒಂದು ಏನು ಪ್ರವಾಸ ಇರ್ತದಲ್ಲ, ಒಂದು ದಿನದ ಪ್ರವಾಸನೂ ಸಹ ಅಷ್ಟೊಂದು ಹುರುಪನ್ನು ತುಂಬುತ್ತದೆ. ಹಾಗೆ ಯಾವಾಗ ನನಗೆ ಅನುಕೂಲ ಆಯಿತು, ಒಂದು ಸಂಸಾರ ಜವಾಬ್ದಾರಿ ಮುಗೀತು, ಸ್ವಲ್ಪ ಹಣಕಾಸಿನ ಚಿಂತೆ ದೂರ ಆಯಿತು, ಅವಾಗಿಂದ ನಾನು ಈ ಒಡವೆ ಬಂಗಾರಕ್ಕೆ ದುಡ್ಡು ಹಾಕುವ ಬದಲು ನಾನು ಪ್ರವಾಸಕ್ಕೆ ಹಣವನ್ನು ಕೂಡಿಡ್ತಾ ಇದ್ದೆ. ಪ್ರವಾಸ ಮಾಡಬೇಕು ಅನ್ನುವ ಒಂದು ಹುಚ್ಚಿನಿಂದ ಮೊದಲು ನಾ ಕೆನಡಾ ಅಮೆರಿಕ ಹೇಳಲ್ಲ, ನಾನು ಭಾರತದ ತುಂಬ ಪ್ರವಾಸವನ್ನ ಮಾಡಿದ್ದೀನಿ. ಎಲ್ಲ ರಾಜ್ಯಗಳನ್ನು ಹುಡ್ಕೊಳ್ತಿದ್ದೆ. ಪ್ರತಿ ವರ್ಷ ಒಂದೊಂದು ರಾಜ್ಯಕ್ಕೆ ಹೋಗಬೇಕು, ಅಲ್ಲಿಯ ವಿಶೇಷ ಸ್ಥಳಗಳನ್ನ, ಅಲ್ಲಿಯ ಪುರಾತನ ಸ್ಥಳಗಳನ್ನ, ಪೌರಾಣಿಕ ವಿಷಯಗಳನ್ನು ತಿಳ್ಕೋಬೇಕು ಅನ್ನುವ ಒಂದು ಹುಚ್ಚಿನಿಂದ ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಒಪ್ಪಿಸಿ ಒಂದೊಂದು ರಾಜ್ಯಕ್ಕೆ ಪ್ರವಾಸವನ್ನ ಹೋಗ್ತಿದ್ವಿ. ನಾವು ದೇಶದಲ್ಲಿ ನಮ್ಮ ದೇಶದಲ್ಲಿ ಮತ್ತು ಕರ್ನಾಟಕದ ಹಲವಾರು ಪ್ರದೇಶಗಳನ್ನ ನಾವು ಈಗಾಗಲೇ ಪ್ರವಾಸ ಮಾಡಿ ಬಂದಿದ್ದೀನಿ. ಬಹಳಷ್ಟು ಅನುಭವಗಳು ನಮಗಲ್ಲಿ ಸಿಕ್ಕಿದಾವೆ. ಅದ್ರ ಜೊತೆಗೆ ವಿದೇಶ ಪ್ರವಾಸ ತಾವು ಹೇಳಿದ್ರಿ, ಅದು ಹಾಗೆ ಒಂದು ಮೊದಲೇ ಪ್ರಾರಂಭ ಆಯ್ತು. ಅಮೆರಿಕಾದಲ್ಲಿ ಮಗ ಇರೋದ್ರಿಂದ ಪ್ರಾರಂಭ ಆಯ್ತು. ಹೀಗಾಗಿ ಬಹಳಷ್ಟು ಪ್ರದೇಶಗಳನ್ನ ಅಲ್ಲಿಯೂ ನಾವು ಸುಮ್ಮನೆ ಕೊಡಲ್ಲ, ಅಲ್ಲಿ ಪ್ರದೇಶವನ್ನು ಹುಡುಕೊಂಡು ಹೊಸ ಪ್ರದೇಶಗಳನ್ನ, ಅಂದ್ರೆ ಐತಿಹಾಸಿಕ ಪ್ರದೇಶಗಳಿಗೆ ನನಗೆ ಬಹಳಷ್ಟು ಆಸಕ್ತಿ ಇದೆ. ಅದನ್ನ ಹುಡ್ಕೊಂಡು ಹೆಚ್ಚಾಗಿ ಹೋಗ್ತಾ ಇರ್ತೀನಿ. ಈ ಸಲ ನಾ ಕೆನಡಾ ಇದಕ್ಕೆ ಹೋದಾಗ ನಿಸರ್ಗ ಕೆನಡಾ ಮತ್ತು ಕೆನಡಾದಲ್ಲಿ ನಾವು ಹೆಚ್ಚಾಗಿ ನಿಸರ್ಗ ಅದು ನಮ್ಮಲ್ಲಿ ಇಲ್ಲ ಅಂತ ನೀವು ಹೇಳ್ಬೇಡ್ರಿ. ಯಾಕಂದ್ರೆ ನಾನು ನೈಋತ್ಯ ಏನು ಅಸ್ಸಾಂ, ಮೇಘಾಲಯ ಹೋಗಿದ್ದೀವಲ್ಲ, ಇದು ಆಗಿರ್ಬೋದು, ಅಥವಾ ಸಿಮ್ಲಾ, ಮನಾಲಿ ಏನು ಹೋಗ್ತೀವಲ್ಲ, ಆ ಒಂದು ನಿಸರ್ಗ ಆಗಿರ್ಬೋದು, ಅದು ಅಲ್ಲೂ ಇದೆ. ಅದೇ ಒಂದು ನಿಸರ್ಗನೇ ಅಲ್ಲಿದ್ರು. ಅಲ್ಲಿ ಒಂದು ಸ್ವಲ್ಪ ವಿಶೇಷತೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಹೋಗುವ ರಸ್ತೆಗಳು ಚೆನ್ನಾಗಿವೆ, ಮತ್ತೆ ವಸತಿ ವ್ಯವಸ್ಥೆ ಚೆನ್ನಾಗಿರುತ್ತೆ, ಮತ್ತೆ ಅನುಕೂಲಗಳು ಜಾಸ್ತಿ, ಮತ್ತೆ ಸ್ವಚ್ಛತೆ ಜಾಸ್ತಿ. ಹೀಗಾಗಿ ಅಲ್ಲಿ ಬಹಳಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಅಲ್ಲಿ ಹೋಗೋದಕ್ಕೂ ಅನುಕೂಲಗಳು ಬಹಳಷ್ಟು ಇದಾವೆ. ಹೀಗಾಗಿ ಅಲ್ಲಿ ನಿಸರ್ಗವನ್ನ ನಾನು ಬಹಳ ಮೆಚ್ತೀನಿ. ಜ್ಯೋತಿಯವರೇ, ಮುಖ್ಯವಾಗಿ ಭಾರತೀಯ ಸಂಸ್ಕೃತಿ, ಈ ಹೊರದೇಶಗಳ ಸಂಸ್ಕೃತಿ ಬಗ್ಗೆ ಮಾತನಾಡೋಣ. ನಿಮ್ಗೇನು ಅನಿಸ್ತದ? ನಮಗೆ ನಮ್ಮೂರೇ ಚಂದ, ನಮ್ಮೂರ ನಮಗ ಪಾಡ ಅಂತ ಅನ್ನೋ ಹಂಗೆ ನಮಗೆ ನಮ್ಮೂರು, ನಮ್ಮ ದೇಶ, ಕರ್ನಾಟಕ, ಕನ್ನಡ. ಹೇಳ್ತೀನಿ ನಿಮ್ಗೆ, ನಮ್ಮಲ್ಲಿ ಇಂದ ಹೋದಂತಹ ಭಾರತೀಯರು ವಿದೇಶದಲ್ಲಿ ಬಹಳಷ್ಟು ಸಂಸ್ಕೃತಿಯನ್ನ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅಲ್ಲಿ ಬಹಳಷ್ಟು ಗಟ್ಟಿಯಾಗಿ ನೆಲೆಯೂರ್ಲಿಕ್ಕೆ ಕಾರಣಭೂತರಾಗಿದ್ದಾರೆ. ಅದೊಂದು ಬಹಳ ಹೆಮ್ಮೆ ವಿಷಯ. ಅವ್ರು ಮಾಡ್ತಾರಂತೀರಿ ನಮ್ಮ ಸಂಸ್ಕೃತಿ ಬಹಳಷ್ಟು ಅವರು ತಮ್ಮ ಸಂಸ್ಕೃತಿಯನ್ನ ಬಿಡುವುದಿಲ್ಲ. ಅದನ್ನ ಹೇಳ್ರಿ. ನನಗೆ ಮೊದಲನೇ ಸಲ ಹೋದಾಗಿಂತ ಈಗ 4ನೇ ಸಲ, ನಾನು 5ನೇ ಸಲ ಅಮೆರಿಕಕ್ಕೆ ಹೋಗಿದ್ದು, ಬಹಳಷ್ಟು ವ್ಯತ್ಯಾಸಗಳು ನನಗೆ ಕಂಡು ಬಂದವು. ಅಂದ್ರೆ ಸಂಘಗಳನ್ನು ಮಾಡ್ಕೊಂಡಾರ ಭಾರತೀಯರು, ಬಹಳಷ್ಟು ಕನ್ನಡ ಸಂಘಗಳನ್ನ. ಇಲ್ಲಿ ಹೋದಾಗ ಪ್ರತಿಯೊಂದು ಕೆನಡಾದಲ್ಲಿ ಕನ್ನಡ ಸಂಘಗಳನ್ನ, ನಾನು ಟೊರೆಂಟೊ ಕನ್ನಡ ಸಂಘದ ಸದಸ್ಯರನ್ನು ಭೇಟಿ ಆದೆ.
ಹಾಗೆ ಅಮೆರಿಕಾದಲ್ಲಿ ಟೆಕ್ಸಾಸ್ನಲ್ಲಿ ಮಲ್ಲಿಗೆ ಕನ್ನಡ ಕೂಟವನ್ನು ಭೇಟಿಯಾದೆ. ಹಾಗೆ ಅಮೆರಿಕಾದಲ್ಲಿ ಮೇರಿಲ್ಯಾಂಡ್ನಲ್ಲಿ ಕಾವೇರಿ ಕನ್ನಡ ಕೂಟವನ್ನು ಭೇಟಿಯಾದೆ. ಹಾಗೆ VSNA ಅಂತ ಒಂದು ಚಾಪ್ಟರ್ ಇದೆ, ಅದು ಅಲ್ಲಿ ಕನ್ನಡ ಸಮಾಜದ ನಮ್ಮ ಬೆಳಗಾವಿಯವರು ಹಾಗೂ ಕರ್ನಾಟಕದ ಕನ್ನಡಿಗರನ್ನ ಅಲ್ಲಿ ಭೇಟಿಯಾದೆ. ಅಲ್ಲಿ ಅಷ್ಟು ಗಟ್ಟಿಯಾಗಿ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಅನ್ನುವ ಒಂದು ಭಾವನೆ ನನಗೆ ಅಲ್ಲಿ ಹೋದಾಗ ಬಂತು. ಯಾಕಂದ್ರೆ ತಮ್ಮ ಮಕ್ಕಳು ಎಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಿಂದ, ಕನ್ನಡ ಸಂಸ್ಕೃತಿಯಿಂದ, ಕನ್ನಡ ನಾಡಿನ ಸಂಸ್ಕೃತಿಯಿಂದ ದೂರ ಆಗ್ತಾರೋ ಅನ್ನೋ ಚಿಂತೆ ಅಲ್ಲಿ ಜನರಿಗೆ ಬಹಳ ಇದೆ. ಹೀಗಾಗಿ ಅವರು ನಮಗಿಂತ ಹೆಚ್ಚು ಪ್ರಯತ್ನವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನೃತ್ಯಗಳನ್ನ, ವಚನ ಸಾಹಿತ್ಯವನ್ನ ಹಾಗೂ ಸಂಸ್ಕೃತವನ್ನ, ಶ್ಲೋಕಗಳನ್ನ ಬಹಳ ಸುಂದರವಾಗಿ ಹೇಳ್ಕೊಡ್ತಾರೆ. ನೃತ್ಯಗಳ ಮೂಲಕ, ನಾಟಕಗಳ ಮೂಲಕ ಅಲ್ಲಿ ಪ್ರದರ್ಶನವನ್ನ ಮಾಡಿ ಬಹಳ ಹೆಚ್ಚಿನ ಒಂದು ಅಭಿಮಾನದಿಂದ ಅಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ್ರೆ ಜ್ಯೋತಿಯವರ, ಇವಾಗ ನಾವು ನಮ್ಮ ಭಾರತೀಯರು ಹೊರದೇಶದೊಳಗಿದ್ರು ನಮಗೊಂದು ಸಮಾಧಾನ. ನೀವ್ ಹೇಳ್ತೀರಿ ಹಬ್ಬ ಆಚರಣೆಗಳನ್ನ ಎಲ್ಲ ಮಾಡ್ತಾರ ಅಂತೀರಿ, ಅದು ನಮಗೊಂದು ನೆಮ್ಮದಿ ತೃಪ್ತಿ ತಂದು ಕೊಡ್ತೀವಿ ನಿಮ್ಮ ಮಾತು ನಿಂದಿದ್ರೆ. ಯಾಕಂದ್ರೆ ಏನಪ್ಪಾ ಹೋಗಿ ಆ ಸಂಸ್ಕೃತಿಗೆ ನಾವು ಬಂಧನ ಆಗ್ತಾರೇನು, ನಮ್ಗೊಂದು ಖೇದ ಇರ್ತಿತ್ತಲ್ಲ. ನೀವು ಹೇಳಿದ್ರೆ ಎಲ್ಲ ಸಂಘಟನೆಗಳು ಬೇಕಾದಷ್ಟವ, ನಮ್ಗಿಂತಲೂ ಹೆಚ್ಚಾಗಿ ಮಾಡ್ತಾರ ಅವರು, ಅದ್ರ ಜವಾಬ್ದಾರಿ ಅವ್ರಿಗೆ ಹೆಚ್ಚದು ಅಂದ್ರೆ ನಮಗೆ ಇದು ವಿಷಯ ಬಹಳ ಸಂತೋಷ ಅನ್ನಿಸ್ತದ. ನೀವು ಅಲ್ಲಿ ಹಬ್ಬ ಆಚರಣೆಗಳು ಇನ್ನು ಒಂದಾಗಿ ಮಾಡ್ತಾರೋ ಅವ್ರವ್ರ ಮನೆಯೊಳಗೆ ಮಾಡ್ತಾರೋ? ಅವರು ತಮ್ಮ ಮನೆಯೊಳಗೂ ಮಾಡ್ತಾರೆ. ಆಮೇಲೆ ರಜೆ ದಿನಗಳು ಹಬ್ಬ ಮುಗಿದ ಮೇಲೆ ಒಂದು ಅಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಅಲ್ಲಿ ರೊಟ್ಟಿ ಊಟ ಅಂತ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಊಟ ಅಂತ ಒಂದು ಹಬ್ಬ ಮಾಡ್ತಾರೆ ಅವರು. ಎಲ್ಲ ಇಲ್ಲಿಂದ ಒಂದು ಕೊರಿಯರ್ ಮೂಲಕ ಅಲ್ಲಿ ರೊಟ್ಟಿ ಪಲ್ಯ ಎಲ್ಲ ತಾಜಾ ತರಿಸ್ಕೊಂತಾರೆ. ಎಲ್ಲ ರೆಡಿ ಇದ್ದದ್ದು ತಯಾರಿದ್ದನ್ನ ಬಾಕ್ಸ್ ತರಿಸ್ಕೊಂಡು ಎಲ್ಲರೂ ಸೇರಿ ಅಲ್ಲಿ ರೊಟ್ಟಿ ಊಟವನ್ನ ಮಾಡ್ತಾರೆ. ಅಂತಂದ್ರೆ ಹೇಳ್ರಿ ನೀವು, ಗುರುವ ಚಟ್ನಿ, ಇದು ಬದನೆಕಾಯಿ ತುಂಬ್ಗಾಯಿ, ಮೊಸರು, ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ, ಎಲ್ಲಾ ತರದ ಇದು ಕೋಸಂಬರಿ, ಆ ತರ ಎಲ್ಲರೂ ಸೇರಿ ಸಾಮೂಹಿಕವಾಗಿ ರೊಟ್ಟಿ ಊಟವನ್ನ ಮಾಡ್ತಾರೆ ಅಲ್ಲಿ. ಅದು ನಂಗೆ ಬಹಳ ಆಶ್ಚರ್ಯ ಆಯ್ತು, ಅಲ್ಲಿ ವಿಶೇಷ ಅನ್ಸ್ತು. ಅಂತೂ ತಮ್ದು ಊಟ ರುಚಿ ಎಲ್ಲರ ಮನೆಯಲ್ಲೂ ಹಾಗೆ. ಅವ್ರ ಏನು ಪಿಜ್ಜಾ ತಿನ್ನಲ್ಲ, ಮತ್ತೆ ಬ್ರೆಡ್ ತಿನ್ನಲ್ಲ, ಬ್ರೆಡ್ ಅಂತ ಮುಟ್ಟೋದೇ ಇಲ್ಲ. ಅವ್ರು ತಿನ್ನೋದು ನಮ್ಮ ಭಾರತೀಯ ಆಹಾರವನ್ನೇ. ಭಾರತೀಯ ಸ್ಟೋರ್ಗಳಲ್ಲಿ ಇದಾವೆ ಅಂಗಡಿಗಳು, ಅಲ್ಲಿ ಏನ್ ಬೇಕಾದ್ ಸಿಗುತ್ತೆ. ನಮ್ಮಲ್ಲಿ ಸಿಗ್ಲಾರದ ವಸ್ತುಗಳು ಸಹ ಅಲ್ಲಿ ಸಿಗುತ್ತೆ. ಹೀಗಾಗಿ ಅವರು ನಮ್ಮ ಭಾರತೀಯ ಸಾತ್ವಿಕ ಆಹಾರವನ್ನೇ ತಿಂತಾರೆ ಅನ್ನೋ ವಿಶ್ವಾಸ ನನಗೆ ಅಲ್ಲಿ ಹೋದಾಗ ಗೊತ್ತಾಯ್ತು. ನಾನು ನೋಡಿ ಬಂದಿದ್ದೀನಿ. ಎಲ್ಲರ ಮನೆಯಲ್ಲೂ ಅಡಿಗೆ ಮಾಡ್ಕೊಳ್ತಾರೆ, ತಾವಾಗಿ ಸ್ವತಃ ಅಡಿಗೆ ಮಾಡ್ಕೊಳ್ತಾರೆ, ಮತ್ತೆ ತಾವು ಸಾತ್ವಿಕ ಆಹಾರವನ್ನ ಅಲ್ಲಿ ಊಟ ಮಾಡ್ತಾರೆ ಅನ್ನೋದು ನಂಗೆ ಬಹಳ ಖುಷಿ ಅಂತ ತಂದ್ಕೊಡ್ತು. ಎಲ್ಲ ಹಬ್ಬಗಳನ್ನ ಮಾಡ್ತಾರೆ ಅಲ್ಲಿ. ಹೋಳಿಗೆ, ಕಡುಬು, ಉಂಡಿ, ಕರ್ಚಿಕಾಯಿ ಯಾವ್ದು ಇದಿಲ್ಲ ಅದು ಇಲ್ಲ ಅನ್ನೋ ಹಾಗೆ ಇಲ್ಲ. ಎಲ್ಲ ಸಿಹಿ ತಿನಿಸುಗಳು, ಎಲ್ಲಾ ರೀತಿಯ ದಕ್ಷಿಣ ಕರ್ನಾಟಕದ, ಉತ್ತರ ಕರ್ನಾಟಕದ ಆಹಾರ, ರುಚಿಯಾದ ಆಹಾರ ನಮ್ಗಲ್ಲಿ ಸಿಗುತ್ತೆ ಅನ್ನೋದು ನಮ್ಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ನಿಮ್ ಪ್ರಕಾರ ನಮ್ಮ ಭಾರತೀಯರು ಹೊರದೇಶದೊಳಗಿದ್ರು ಭಾರತೀಯರಾಗೇ ಇರ್ತಾರೆ, ನಮ್ಮ ಸನಾತನ ಧರ್ಮದೊಳಗೆ ಉಳ್ಕೋತಾರೆ. ಇದು ನಮಗೆ ವಿಶೇಷ ಆನಂದವನ್ನು ತಂದು ಕೊಡುತ್ತೆ. ಒಂದು ಹೇಳ್ತೀನಿ ನಿಮ್ಗೆ, ನಾನು ಮೊದಲನೇ ಸಲ ಹೋದಾಗ ಇಲ್ಲಿ ಅಮೆರಿಕಕ್ಕೆ ಹೋಗ್ತೀನಿ ಅಂದ್ರೆ ಜೀನ್ಸ್ ಪ್ಯಾಂಟೇ ಹಾಕೊಂಡು ಹೋಗ್ಬೇಕು. ಏನೋ ಒಂದು ತಲೆಯಲ್ಲಿ ಹುಳ ಇತ್ತು ನನಗೆ, ಬಿಟ್ಟಿದ್ರು. ಅಲ್ಲಿ ಬಹಳ ಆಧುನಿಕ ದೇಶ ಅಂತ. ನಾನು 1-2 ಸಲ ಅಷ್ಟ ಅದನ್ನ ತಗೊಂಡು ಹೋಗಿದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲ್ಲಿ ನಮ್ಮ ಉಡುಪನ್ನ ಹಾಕ್ತಾರೆ. ಈ ಸಲ ನಾವು ಹೋದಾಗಂತೂ ನೋಡ್ತೀನಿ ಎಲ್ಲ ನಮ್ಮ ಭಾರತೀಯ ಉಡುಪು. ಮೂಗು ಚುಚ್ಕೊಂಡಿದ್ದಾರೆ, ಕುಂಕುಮ ಹಚ್ಕೊಂಡವರಿದ್ದಾರೆ, ಆಮೇಲೆ ಬಳೆ ಹಾಕೊಳ್ತಾರೆ, ಕಾಲಿಗೆ ಗೆಜ್ಜೆ ಹಾಕೊಳ್ತಾರೆ. ಸೀರೆ ಒಂದು ಉಡ್ತಾ ಇಲ್ಲ, ಅದನ್ನ ಹೋಗಿ ಉಡಿಸ್ಬೇಕಾಗಿದೆ. ಅನುಕೂಲ ಪ್ರಕಾರ ಡ್ರೆಸ್ ಮಾಡ್ಕೋತಾರೆ. ಇಲ್ಲ, ಬಹಳ ನಮ್ಮ ಉಡುಪಿಗೆ ಬಹಳಷ್ಟು ಮಹತ್ವವನ್ನು ಅವರು ಕೊಡ್ತಾರೆ. ನಮ್ಮ ಕೊನೆ ಘಟ್ಟಕ್ಕೆ ಬರ್ತೀವಿ. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ ಇವತ್ತ? ಇಲ್ಲ, ಇದು ಏನು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರ ಒಂದು ಉತ್ತಮ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ತಾ ಇದೆ. ಇಲ್ಲಿ ನೋಡಿ, ಯಾವುದೋ ಒಂದು ಭಾಷೆಯ ಭೇದ ಭಾವ ಇಲ್ಲ. ಇಲ್ಲಿ ರೈತರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಜನಪದರಿದ್ದಾರೆ, ಕೃಷಿಯವರಿದ್ದಾರೆ, ಉದ್ಯೋಗಸ್ಥರಿದ್ದಾರೆ, ಯುವಕರಿದ್ದಾರೆ, ಮಕ್ಕಳಿದ್ದಾರೆ, ಶಿಕ್ಷಣಾರ್ಥಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ನಮ್ಮಂತ ಸಾಹಿತಿಗಳು ಇದರಲ್ಲಿದ್ದಾರೆ. ಮತ್ತೇನ್ ಬೇಕು? ಇಂತಹ ಒಂದು ಕಾರ್ಯಕ್ರಮ. ಹೌದು, ನಾನು ಇದನ್ನ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದೀನಿ. ನನಗೆ ಬಹಳ ಸಲ ಕರೆದಿದ್ರು ಕರಗುಪ್ಪಿಯಲ್ಲಿ. ಆದ್ರೆ ಬಾನುಲಿ ಕೇಂದ್ರದವರು, ಚೋಗ್ಲಾ ಸರ್ ಅವರು ಇದನ್ನ ಇಲ್ಲಿಗೆ ತಗೊಂಡ್ಬಂದು ನಮ್ಮನ್ನ ಬಾಗಿಲಿಗೆ ತಗೊಂಡು ಬಂದು ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೇನೆ. ಯುವತಿ ಬದಾಮಿ ಅವರ ಹೊತ್ತು ನಮ್ಮ ಮಾತು ಕೇಳೋದಿಲ್ಲ. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿರುವುದು. ಮುಗ್ದಾವ ನಮ್ಮ ಜ್ವಾಳ, ಉಳಿದಾವ ನಮ್ಮ ಹಾಡ. ಹಂಗ ನಮ್ಮ ಮಾತುಗಳು ಬಹಳಷ್ಟು ಉಳಿದ್ಬಿಟ್ಟಾವ್ರಿ. ಇನ್ನೊಮ್ಮೆ ಮತ್ತೆ ಭೇಟಿಯಾಗಿ ಹೊಸ ವಿಷಯದೊಂದಿಗೆ ಮಾತನಾಡೋಣ ಅಂತ. ನಮಸ್ಕಾರಗಳು. ನಮಸ್ಕಾರಗಳು ಸರ್, ತಮಗೆ ಧನ್ಯವಾದಗಳು.
ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ನಮ್ಮೂರ ಬಾನುಲಿ ಜೊತೆ ಕಳೆದಿದ್ದಕ್ಕೆ ಶ್ರೀಮತಿ ಜ್ಯೋತಿ ಬದಾಮಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.